ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ಈ ಆನ್ಲೈನ್ ಸಂವಾದ, ಒಂದು ರೀತಿಯ ಚರ್ಚೆಗೆ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಇವತ್ತಿನ ಈ ಸಮಾಜ ಒಂದು ರೀತಿ ನೈತಿಕತೆಯ ಅಧಪತನವನ್ನ ಕಳೆದುಕೊಳ್ತಾ ಇದೆ. ಜೊತೆಗೆ ಮನುಷ್ಯ ಒಂದು ರೀತಿ ಅಸಹಿಷ್ಣು ಆಗ್ತಾ ಇದ್ದಾನೆ. ಒಂದು ತಳಮಳ, ಒದ್ದಾಟ, ಯಾಂತ್ರಿಕತೆಯ ಬದುಕು ಅವನನ್ನ ಒಂದು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಹಾಗಾಗಿ ಬದುಕನ್ನ ಅಂತ್ಯಗೊಳಿಸ್ಕೊಂಡ್ಬಿಡೋಣ ಅಥವಾ ಬೇರೆ ಕೆಟ್ಟ ಮಾರ್ಗ ಹಿಡಿದು ಬಿಡೋಣ ಅನ್ನೋ ತರ ಯೋಚನೆ ಮಾಡ್ತಾ ಇದ್ದಾನೆ. ಸೊ ಯಾಕೆ ಈ ರೀತಿ ಆಗ್ತಾ ಇದೆ? ಇಂಥ ಈ ವಿಷಮ ಪರಿಸ್ಥಿತಿಯಲ್ಲಿ ಈ ಮಾನವ ಸಮುದಾಯ ಏನ್ ಯೋಚನೆ ಮಾಡಬೇಕಾಗಿದೆ? ಅದರಲ್ಲೂ ಕರ್ನಾಟಕದಲ್ಲಿ ಕನ್ನಡಿಗರು, ಉದ್ಯಮಿಗಳಿರ್ಬೋದು, ಬೇರೆ ಬೇರೆ ವಲಯದ ಜನರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಒಂದು ಒಳ್ಳೆ ನೈತಿಕತೆಯ ಬದುಕನ್ನ, ಒಂದು ಸಂತೃಪ್ತಿಯ ಬದುಕನ್ನ, ನೆಮ್ಮದಿಯ ಬದುಕನ್ನ ಕಾಣೋದು ಹೇಗೆ, ಅದನ್ನ ಯಾವ ರೀತಿ ರೂಢಿಸ್ಕೋಬೇಕು, ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆ ಇವತ್ತಿನ ನಮ್ಮ ಈ ಒಂದು ಸಂವಾದದಲ್ಲಿ ಶ್ರೀಯುತ ವಿವೇಕಾನಂದ HK ಅವರಿದ್ದಾರೆ. ಅವರು ತಮ್ಮ ಬರಹಗಳ ಮೂಲಕ ಒಂದು ರೀತಿ ಅಂತರಂಗ ಚಳುವಳಿ ಅನ್ನೋ ಹೆಸರಲ್ಲಿ ನಮ್ಮನ್ನ ಜಾಗೃತಿ ಮಾಡ್ತಾನೆ ಇರ್ತಾರೆ. ಸಮಾಜದಲ್ಲಾಗುವಂತ ತಲ್ಲಣಗಳ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ದನಿ ಎತ್ತಿರ್ತಾರೆ, ಎಜುಕೇಟ್ ಮಾಡ್ತಾ ಇರ್ತಾರೆ. ಅವರು ಇವತ್ತಿನ ಈ ಒಂದು ರೀತಿಯ ಸಂದಿಗ್ಧ ವಿಷಮ ಪರಿಸ್ಥಿತಿಯಲ್ಲಿ ಏನೆಲ್ಲ ಯೋಚನೆಗಳನ್ನ ಹೇಳ್ತಾರೆ, ಚಿಂತನೆಗಳನ್ನ ನೀಡ್ತಾರೆ, ಯಾವ ಪ್ರಜ್ಞೆಯನ್ನ ನಮಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿವೇಕಾನಂದ ಸರ್, ಈ ಒಂದು ಆತ್ಮೀಯ ಒಂದು ಚರ್ಚೆಗೆ, ಸಂವಾದಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಸರ್. ಧನ್ಯವಾದಗಳು. ನಮಸ್ತೆ ಸರ್, ಹೇಗಿದ್ದೀರಿ? ನಿಮ್ಮ ಸಾಮಾಜಿಕ ಮತ್ತು ಈ ವೈಯಕ್ತಿಕವಾದ ಬದುಕೆಲ್ಲ ಹೇಗೆ ನಡೀತಾ ಇದೆ? ಹೇಗಿದ್ದೀರಿ ಸರ್? ಪರವಾಗಿಲ್ಲ. ಈಗ ನೀವೇ ಹೇಳಿದ್ರಲ್ಲ, ಅಸಹಿಷ್ಣುತೆ, ಅಸಮಾಧಾನದ ಸಮಾಜದಲ್ಲಿ ನಾವು ಎಷ್ಟು ಸಂಯಮವನ್ನ ಮತ್ತು ಸರಳತೆಯನ್ನ ಅನುಸರಿಸಬಹುದು ಮತ್ತು ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು, ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದೆ. ಖಂಡಿತ ಸರ್. ವಿವೇಕಾನಂದ ಸರ್, ನೀವು ಸಮಾಜವನ್ನ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀರಿ. ಏನೆಲ್ಲ ಬದಲಾವಣೆಗಳಾಗ್ತಾ ಇದಾವೆ, ಇವತ್ತಿನ ಜಂಜಾಟ, ಅದರಲ್ಲೂ ನಗರದಲ್ಲಿ ಬದುಕಿರುವಂತ ಜನರ ಒತ್ತಡದ ಬದುಕು, ಮತ್ತೆ ಅದನ್ನ ಫೇಸ್ ಮಾಡಕ್ ಆಗ್ತಿರುವಂತ ಅವರ ತಲ್ಲಣಗಳು, ಇವೆಲ್ಲವನ್ನ ಗಮನಿಸ್ತಾ ಇದೀವಿ. ಮತ್ತೆ ಒಂದಷ್ಟು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಕೇಸಸ್ ನಡೀತಿದ್ದಾವೆ. ಮತ್ತೆ ಬದುಕು ಇನ್ನು ಸಾಕು ಅನ್ನೋ ಮಟ್ಟಕ್ಕೆ ಮನುಷ್ಯ ಹೋಗ್ತಾ ಇದ್ದಾನೆ. ಅವ್ರ ನೈತಿಕತೆ ಕಾಣೆಯಾಗ್ತಾ ಇದೆ, ಬದುಕಲ್ಲಿ ಒಂದು ಜೀವನೋತ್ಸಾಹ ಕಾಣೆಯಾಗ್ತಾ ಇದೆ. ಸೊ ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಯಾಕೆ ಇದಕ್ಕೆ ಏನ್ ಕಾರಣ ಇರ್ಬೋದು, ಮತ್ತೆ ಇದಕ್ಕೆ ಪರಿಹಾರ ಏನು ಅಂತ ನೀವು ಹೇಳ್ತೀರಿ ಸರ್? ಮೊದಲನೇದಾಗಿ ನಾವು ಭಾರತ ಅಂತ ಒಂದು ದೇಶವನ್ನ ತಗೊಂಡಾಗ ಅದನ್ನ ಸಾಮಾನ್ಯವಾಗಿ ಸ್ವಾತಂತ್ರ್ಯ ನಂತರದ ಪರಿಸ್ಥಿತಿಯನ್ನೇ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಮೊದಲಿದ್ದಂತ ಆಡಳಿತ ಒಂದು ಸಂಪೂರ್ಣ ಪರಿಪೂರ್ಣತೆ ಆಗಿರ್ಲಿಲ್ಲ, ಪ್ರಜಾಪ್ರಭುತ್ವ ಇರಲಿಲ್ಲ. ಆದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಸುಮಾರು 1980ನೇ ಇಸ್ವಿಯವರೆಗೆ ಭಾರತ ಹೆಚ್ಚು ಕಡಿಮೆ ಸ್ವಾತಂತ್ರ್ಯದ ಆ ಒಂದು ಅನುಭವಗಳಲ್ಲಿ ಇನ್ನು ಗ್ರಾಮೀಣ ವಾತಾವರಣದಲ್ಲಿ ಕೃಷಿ ಆಧಾರಿತವಾಗಿ ಬೆಳೀತಾ ಇತ್ತು. 80ರ ನಂತರ ಆದ್ರೂ ಅಲ್ಲಿಂದ ಸ್ವಲ್ಪ ವೇಗ ಪಡೆದಿದ್ದು 90ರ ನಂತರ ಜಾಗತೀಕರಣಕ್ಕೆ ಭಾರತ ಮುಕ್ತವಾಯಿತು. ಮುಕ್ತ ಮಾರುಕಟ್ಟೆಗೆ ನಾವು ಸಹಿ ಹಾಕಿ ಇಡೀ ವಿಶ್ವವೇ ಒಂದು ಮಾರುಕಟ್ಟೆ ಎನ್ನುವಂತ ವ್ಯವಸ್ಥೆ ಬಂತು. ಭಾರತ ಸಾಂಸ್ಕೃತಿಕ ದೇಶ. ಇಲ್ಲಿ ಸಂಸ್ಕೃತಿ, ಸಂಪ್ರದಾಯಗಳು, ಮೌಲ್ಯಗಳ ಆಧಾರದ ಮೇಲೆ ಈ ದೇಶ ಬೆಳೆದು ಬಂದಿತ್ತು. ಆದ್ರೆ ಈ ಪಾಶ್ಚಾತ್ಯ ಜಗತ್ತು ಅಂತ ನಾವ್ ಏನ್ ಹೇಳ್ತೀವಿ, ಅದು ಸಂಸ್ಕೃತಿಗಳಿಗಿನ್ನ ಹೆಚ್ಚಾಗಿ ನಾಗರಿಕ ಸಮಾಜ, ಅಂದ್ರೆ ಸಿವಿಲೈಸ್ಡ್ ಸೊಸೈಟಿ. ಅದು ಸ್ವಲ್ಪ ನಾಗರಿಕವಾಗಿ ನೀವು ಆಹಾರ ತಿನ್ನೋದಂದ್ರೆ ಹೀಗೆ, ಮನುಷ್ಯ ಸಂಬಂಧಗಳು ಅಂದ್ರೆ ಹೀಗೆ, ರಸ್ತೆಗಳು ಹೀಗಿರ್ಬೇಕು, ಸ್ವಲ್ಪ ನೀಟ್ನೆಸ್ ಅಥವಾ ಹೈಜೆನಿಕ್ ಅಂತ ಹೇಳ್ತಿದ್ವಲ್ಲ, ಆ ತರದ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಇತ್ತು. ಜೊತೆಗೆ ನಮ್ಮದು ಭಾವನಾತ್ಮಕ ಮನುಷ್ಯ ಭಾವನೆಗಳ ಸಂಬಂಧಗಳ ಜೊತೆ ನಾವು ಬೆಳೆದ್ರೆ ಅವ್ರದ್ದು ಬಹುತೇಕ ವಸ್ತು ಸಂಸ್ಕೃತಿ. ಅಂದ್ರೆ ಅವರಲ್ಲಿ ಸಂಬಂಧಗಳಿಲ್ಲ ಅಂತಲ್ಲ, ಎಲ್ಲ ಸಂಬಂಧಗಳು ಅಲ್ಲೂ ಇದೆ, ಮನುಷ್ಯ ಭಾವನೆಗಳು ಅಲ್ಲೂ ಇದೆ. ಆದ್ರೆ ವಸ್ತು ಸಂಸ್ಕೃತಿ ಮತ್ತು ಆಧುನಿಕತೆ ಅವರಲ್ಲಿ ಹೆಚ್ಚು ಇತ್ತು. ಯಾವಾಗ ನಿಮಗೆ ಈ ಮುಕ್ತ ಮಾರುಕಟ್ಟೆಗೆ ನಾವು ತೆರ್ಕೊಂಡ್ರಿ, ಆಗ ಆ ವಸ್ತು ಸಂಸ್ಕೃತಿ ಹಣದ ರೂಪದಲ್ಲಿ ನಮ್ಮ ದೇಶ ಸುಮಾರು 2090ರಿಂದ ಈಗ ಒಂದು 20, 30, 35 ವರ್ಷದಲ್ಲಿ ಹಣ ಕೇಂದ್ರೀಕೃತ ಸಮಾಜ ನಿರ್ಮಾಣ ಆಯ್ತು. ಇಲ್ಲಿ ಹಣ ಕೇಂದ್ರೀಕೃತ ಅಂದ್ರೆ ಹಣವೇ ಪ್ರಧಾನವಾದಂತಹ, ಮನುಷ್ಯ ಸಂಬಂಧಗಳು ಮತ್ತು ಮೌಲ್ಯಗಳಿಗಿನ್ನ ಹಣ, ಅಧಿಕಾರಗಳೇ ಪ್ರಧಾನವಾದಂತಹ ಒಂದು ಸಮಾಜ ನಿಧಾನವಾಗಿ ಭಾರತಕ್ಕೆ ಪ್ರವೇಶ ಮಾಡ್ತು. ಅದು ಕೇವಲ ಒಂದು ಹಂತದಲ್ಲಿ ಅಲ್ಲ ನೋಡಿ. ಆ ಹಣ ಕೇಂದ್ರೀಕೃತ ಸಮಾಜ ಅಂದ್ರೆ ನಿಮಗೆ ಸ್ಪರ್ಧೆಯೂ ಬರುತ್ತೆ. ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ನಿಮ್ಗೆ ಸ್ಪರ್ಧೆ ಬರುತ್ತೆ. ಆ ಸ್ಪರ್ಧೆ ಬಂದಾಗ ನಿಮಗೆ ವೇಗ ಬರುತ್ತೆ.
ಆ ವೇಗ ಸ್ಪರ್ಧೆ ಎಲ್ಲ ಎಲ್ಲಿ ಒತ್ತಡ ತರುತ್ತೆ ಅಂದ್ರೆ ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಒತ್ತಡ ತರಕ್ ಶುರು ಮಾಡುತ್ತೆ. ಸೊ ಅದು ಅದನ್ನ ದೇಹ ತಡ್ಕೊಳ್ಳುತ್ತೆ, ಇಲ್ಲ ಅಂತಲ್ಲ. ಕೆಲವು ಈಗ ನಾವು ಸುಮ್ನೆ ಎಲ್ಲೋ ಋಷಿ ಮುನಿಗಳ ತರ ಇರೋದಿಲ್ಲ, ವ್ಯಾವಹಾರಿಕ ಜಗತ್ತಿನಲ್ಲಿ ಇರ್ತೀರಿ. ಅದು ದೇಹ ಮತ್ತು ಮನಸ್ಸು ಒಂದಷ್ಟು ಒತ್ತಡಗಳನ್ನ ತಡ್ಕೊಂಡು ಬರ್ತಾ ಇರುತ್ತೆ. ಆದ್ರೆ ಅದು ಈಗ ನಾವು ಆಸೆ ಮತ್ತು ದುರಾಸೆ ಅಂತೀವಿ. ಆಸೆ ಪ್ರತಿಯೊಬ್ಬನಿಗೂ ಇರಬೇಕು, ಬದುಕುವ ಆಸೆ ಇರಲೇಬೇಕು. ಆದ್ರೆ ದುರಾಸೆ ಇದೆಯಲ್ಲ, ಅದು ನಮಗೆ ಅಪಾಯಕಾರಿ. ಹಾಗೆ ಹಣ ಕೇಂದ್ರೀಕೃತ ಸಮಾಜ ಯಾವಾಗ ಬೇಗ ಒಂದ್ ಮಾತು, ಈ ಇವರು ಆಯ್ದಕ್ಕಿಲ್ಲ ಅಕ್ಕಮ್ಮ ಅವ್ರ ಒಂದ್ ಮಾತು ಅಂದ್ರೆ, ನಾವು ಸ್ವಲ್ಪ ಸಾಹಿತ್ಯಕ್ಕೆ ಹೋದಾಗ ಈಸಕ್ಕಿ ಆಸೆ ನಿಮಗೇಕೆ ಅನ್ನೋ ಮಾತು ಬಹುಶಃ ತುಂಬಾ ರಿಲೆವೆಂಟ್ ಆಗುತ್ತೆ. ತುಂಬಾ ನಾವು ಅದನ್ನ ಸಾಂಕೇತಿಕವಾಗಿ ತಗೋಬಹುದು. ಅಂದ್ರೆ ಅಕ್ಕಿ ಎಷ್ಟು ಬೇಕೋ ಅಷ್ಟು ಮಾತ್ರ ಆಯ್ಕೊಂಡ್ಬಂದು ನೀವು ಅಡಿಗೆ ಮಾಡೋಣ, ಉಳಿದಿದ್ದು ನನಗೆ ಯಾಕೆ ಬೇಡ, ಅದನ್ನ ಬೇರೆಯವರಿಗೆ ಕೊಡೋಣ ಅಂತ. ಅಂದ್ರೆ ಹಂಚಿ ತಿನ್ನುವ ಸಮಾಜ ಹೋಗಿ, ಹಂಚಿಕೊಂಡು ತಿನ್ನುವ ಸಮಾಜ ಹೋಗಿ ಕಿತ್ಕೊಂಡು ತಿನ್ನುವ ಸಮಾಜ ಬಂತಲ್ಲ, ಅದು ಅಪಾಯಕಾರಿ. ಮೊದಲು ಏನಾಗ್ತಾ ಇತ್ತು ಅಂದ್ರೆ, ನಂದೆಲ್ಲ ನಿಂದೆ ಅನ್ನುವಂತಹ ಒಂದು ವಿಶಾಲ ಮನೋಭಾವ ಇತ್ತು. ತದನಂತರದಲ್ಲಿ ನಂದು ನಂದು, ನಿಮ್ದು ನಿಮ್ದು ಅಂತ ವ್ಯಾವಹಾರಿಕ ಜಗತ್ತಿಗೆ ಬಂದ್ವಿ. ನಿಮ್ದು ನಂದು ನಂದು ಅಂತ. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ನೋಡಿ, ನನ್ನದಲ್ಲದ ನಿಮ್ಮದು ನಂದೇ ಅನ್ನುವಂತಹ ಮನೋಭಾವ ಯಾವಾಗ ಬಂತು, ನಿಮ್ಮದು ನನ್ನದೇ ಅಂತ. ಮನೆ ಅತಿ ಆಸೆ ಇದೆಯಲ್ಲ, ಆ ಅತಿ ಆಸೆ ಮನುಷ್ಯನ ದೇಹ ಮತ್ತು ಮನಸ್ಸು ಎರಡರ ಮೇಲೆಯೂ ಒತ್ತಡವನ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಅದು ಅಸಹಿಷ್ಣುತೆಯಾಗಿ, ಅಥವಾ ನೋಡಿ, ಈಗ ನೀವು ಉದಾಹರಣೆಗೆ ಎಲ್ಲೋ ಒಂದ್ ಕಡೆ ನಡ್ಕೊಂಡು ಹೋಗ್ತಾ ಇದ್ರಿ, ಸೈಕಲ್ ಅಲ್ಲಿ ಹೋಗ್ತಾ ಇದ್ವಿ, ಟ್ರಾಫಿಕ್ ಕಡಿಮೆ ಇರ್ತಾ ಇತ್ತು. ಈಗ ನಿಮಗೆ ಅಲ್ಲಿ ನೋಡಿದ್ರೆ ಟೈಮ್ ಡಿಸಿಪ್ಲಿನ್ ಅಂತ ಹೇಳಿ ಒಬ್ರು ಕರೆಕ್ಟ್ ಟೈಮ್ ಸರಿಯಾಗಿ ನೀವು ಪಂಚ್ ಮಾಡ್ಬೇಕು ಅಂತ ಅಲ್ಲಿ ನಿಮಗೆ ಸಮಯ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಮಧ್ಯೆ ಎಲ್ಲವನ್ನೋ ಟ್ರಾಫಿಕ್ ಅಲ್ಲಿ ಬಂದು ಟ್ರಾಫಿಕ್ ಜಾಮ್ ಮಾಡ್ತಾ ಹೋಗ್ತಿರ್ತಾನೆ. ಆವಾಗ ನಿಮ್ಗೆ ಒತ್ತಡ ಸಹಜವಾಗಿ ಇದಾಗ್ತಾ ಹೋಗುತ್ತೆ. ಮತ್ತೆ ಪ್ರತಿಯೊಂದು ಹಣ ಕೇಂದ್ರೀಕೃತ ಅಂದ್ರೆ ನೋಡಿ, ನೀವು ಮೊದಲು ನೀರ್ ಬಿಲ್ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಎಷ್ಟೋ ಮನೆಗಳಿಗೆ ಈವನ್ ಕರೆಂಟ್ ಬಿಲ್ಲುಗಳು ಕೂಡ ಗೊತ್ತೇ ಇರಲಿಲ್ಲ. ಶಾಲೆಗಳಿಗೆ ಇಷ್ಟೆಲ್ಲ ದುಡ್ಡು ಕೊಡ್ಬೇಕಾಗಿರ್ಲಿಲ್ಲ, ಆಸ್ಪತ್ರೆಗಳಿಗೆ ಇಷ್ಟೆಲ್ಲ ದುಡ್ಡು ಕೊಡ್ಬೇಕಾಗಿಲ್ಲ, ಬಟ್ಟೆಗಳಿಗೆ, ಶೂಗೆ, ಮೊಬೈಲ್ಗೆ ಇಷ್ಟೆಲ್ಲ ದುಡ್ಡು ಕೊಡ್ಬೇಕಾಗಿರ್ಲಿಲ್ಲ. ಅಂದ್ರೆ ಹಣವೇ ನಿಮ್ಮ ಇಡೀ ಬದುಕನ್ನ ನಿರ್ಧರಿಸುವ ಹಂತಕ್ಕೆ ಬಂದಾಗ ಸಾಯುವ ತನಕ ಹಣ ಬೇಕೇ ಬೇಕು. ಹಣ ಏನು ಒಂದು ಉಳ್ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅನ್ನೋ ಅರ್ಥದಲ್ಲಿ ವ್ಯವಸ್ಥೆ ರೂಪುಗೊಂಡ್ಬಿಟ್ಟಿದೆ, ಆಗಿದೆ ಅಂತ. ಆದ್ರೆ ಇಲ್ಲಿ ಒಂದು ಹೇಳ್ತೀನಿ, ಶ್ರಮದಾಯಕ ಹಣಕ್ಕೆ ಇವತ್ತು ಮಹತ್ವ ಇದೆ. ನಾನು ಹೇಳ್ತಾ ಇದ್ದು, ಕೆಟ್ಟ ಹಣಕ್ಕೆ ಈ ಸಮಾಜದಲ್ಲಿ ಮಾನ್ಯತೆ ಬರಕ್ ಶುರುವಾಯ್ತು. ಅಂದ್ರೆ ನೀವು ಶ್ರಮಕ್ಕೆ ತಕ್ಕ ಫಲ ಎಲ್ಲಿಗೆ ಬರ್ತಾ ಇತ್ತೋ ಆಗ ಇದು ಸಮಸ್ಯೆ ಆಗಿರ್ಲಿಲ್ಲ. ಈಗ ನೋಡಿ, ಒಂದು ಎಕರೆ ಜಮೀನಿತ್ತು ಅಂತ ಇಟ್ಕೊಳ್ಳಿ, ಕೃಷಿ ಮಾಡ್ತಾ ಇದ್ವಿ ನಾವು, ಅದಕ್ಕೆ ಎಷ್ಟೋ ಒಂದು ಹಣ ಇರ್ತಾ ಇತ್ತು. ನೀವು ಅದನ್ನ ಸೈಟ್ಗಳು ಮಾಡಿದಾಗ ನಿಮಗೆ ಎಷ್ಟೋ ಹಣಗಳು ಬರಕ್ ಶುರುವಾಯ್ತು. ಕೇವಲ ಒಂದು ಬಂಗಾರದ ಬೆಲೆ 2003-4ರಲ್ಲಿ 700-800 ಇದ್ದಿದ್ದು ಇವತ್ತೆಷ್ಟು 1.5 ಲಕ್ಷಕ್ಕೆ ಏನೋ ಬಂದಿದೆ, ಎಷ್ಟೋ 15,000 ಎಷ್ಟೋ ಬಂದಿದೆ ಒಂದು ಗ್ರಾಮು. ಅಂದ್ರೆ ಅಬ್ನಾರ್ಮಲ್ ಗ್ರೋತ್ ಅಂತಾರೆ, ಅಬ್ನಾರ್ಮಲ್ ಗ್ರೋತ್. ಯಾವುದೇ ಆಗಲಿ, ಈಗ ಶೇರ್ ಮಾರ್ಕೆಟ್ ಆಗಲಿ, ಯಾವುದೇ ಎಲ್ಲವೂ ಕೂಡ, ಈಗ ನೀವು ಚಿಕ್ಕ ಮಗು ಆಗಿದ್ರಿ, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 1ನೇ ಕ್ಲಾಸ್ ಹೋದ್ರಿ, 2ನೇ ಕ್ಲಾಸ್ ಹೋದ್ರಿ, ಕಾಲೇಜಿಗೆ ಬಂದ್ರಿ, ಜರ್ನಲಿಸಮ್ಗೆ ಬಂದ್ರಿ. ಸೊ ಇದು ನಾರ್ಮಲ್ ಗ್ರೋತ್. ನೀವು ಹುಟ್ಟುತ್ತಾ ಇದ್ದು ಸ್ವಲ್ಪ ದಿನಕ್ಕೆ ನೀವು ಬೇರೆ ಬೇರೆ ಏನೇನೋ ಮಾಡಕ್ ಹೋದ್ರೆ ಅದು ಅಬ್ನಾರ್ಮಲ್ ಗ್ರೋತ್ ಆಗುತ್ತೆ. ಸೊ ಹಾಗೆ ನಮ್ಮ ಎಕಾನಮಿಕಲ್ ಯಾವಾಗ ಅಬ್ನಾರ್ಮಲ್ ಗ್ರೋತ್ ಆಯ್ತು, ಆಗ ರಾಜಕೀಯ ಕ್ಷೇತ್ರ ತಗೊಳ್ಳಿ, ಧಾರ್ಮಿಕ ಕ್ಷೇತ್ರ ತಗೊಳ್ಳಿ, ಶಿಕ್ಷಣ, ಆರೋಗ್ಯ, ಈ ಎಲ್ಲವೂ ಕಮರ್ಷಿಯಲೈಸ್ಡ್ ಆಯ್ತು. ಅಂದ್ರೆ ಯಾರು ಶಿಕ್ಷಕರು ನಾವು ಒಂದು ಮಕ್ಕಳಿಗೆ ಪಾಠ ಮಾಡೋದಲ್ಲ. ಅಂದ್ರೆ ಶ್ರಮ ಸಂಸ್ಕೃತಿಯ ಜಾಗದಲ್ಲಿ, ಸುರೇಶ್ ಅವರ ಇದೊಂದು ಬಹಳ ಒಳ್ಳೆ ಮಾತು ಅನಿಸ್ತಾ ಇದೆ, ಶ್ರಮ ಸಂಸ್ಕೃತಿಯ ಜಾಗದಲ್ಲಿ ಗ್ರಾಹಕ ಸಂಸ್ಕೃತಿ ಬಂತು. ಅಂದ್ರೆ ಪ್ರತಿಯೊಬ್ಬರು ಡಾಕ್ಟರ್ಗಳು ಕೂಡ ಗಿರಾಕಿಗಳು, ಡಾಕ್ಟರ್ಗಳು ರೋಗಿಗಳನ್ನು ಕೂಡ ಹೌದು, ಎಲ್ಲೋ ಮಠ ಅಥವಾ ಧಾರ್ಮಿಕ ಸಂಸ್ಥೆಗಳು ನೋಡಿ, ಅವ್ರ ಭಕ್ತರು ಕೂಡ ಇವತ್ತು ಅವ್ರ ಗ್ರಾಹಕರಾಗಿದ್ದಾರೆ. ಶಿಕ್ಷಕರಿಗೆ ಗ್ರಾಹಕರಾಗಿದ್ದಾರೆ, ಮಕ್ಕಳು ಗ್ರಾಹಕರಾಗಿದ್ದಾರೆ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಅದೇನು ಅಂದ್ರೆ, ಚಿಲ್ಡ್ರನ್ಸ್ ಆರ್ ದ ಎಕ್ಸ್ಟೆನ್ಷನ್ ಆಫ್ ದರ್ ಪೇರೆಂಟ್ಸ್. ಮಕ್ಕಳು ತಂದೆ ತಾಯಿಗಳ ದೇಹದ ಮುಂದುವರಿದ ಭಾಗ. ಆದ್ರೆ ಆ ಭಾವನೆ ಇಲ್ಲ. ಆ ಭಾವನೆ ಎಷ್ಟು ಮಟ್ಟಿಗೆ ಹೋಯ್ತು ಅಂದ್ರೆ, ಒಬ್ಬ ಒಳ್ಳೆ ಕ್ರೀಡಾಪಟು ಪೆಪ್ಸಿ ಆಡ್ಕೊಡ್ತಾನೆ ಹೊರತು ಎಳನೀರ್ ಆಡ್ಕೊಳ್ಳೋದಿಲ್ಲ. ಅಥವಾ ಒಬ್ಬ ಸಿನಿಮಾ ನಟ ರಮ್ಮಿ ಅಥವಾ ಇನ್ನೊಂದು ಯಾವ್ದೋ ಜೂಜಾಡು ಅಂತ ಹೇಳ್ತಾನೆ ಹೊರತು ಕ್ರಿಕೆಟ್ ಆಡು, ವಾಲಿಬಾಲ್ ಆಡು ಅಂತ ಆಡೋದಿಲ್ಲ. ಅಂದ್ರೆ ಮತ್ತೆ ಈಗ ನೋಡಿ, ಒಬ್ಬ ಸಿನಿಮಾ ನಟರು ಎಲ್ಲ ಹೇಗೆ ಹೇಳ್ತಾರೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಚಿನ್ನ ಇದೆಯೇ, ನಿಮ್ಗೆ ಕಷ್ಟ ಇದೆಯೇ, ಅದನ್ನ ಅಡ ಇಟ್ಟು ನೀವು ಸುಖವಾಗಿರಿ ಅಂತ ಹೇಳ್ತಾರೆ. ಇದು ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಚಿನ್ನ ಅಡ ಇಡೋದು ಅದೆಲ್ಲ ನಮಗೂ ಗೊತ್ತಿರುವಂತದ್ದೇ. ಭಾರತದಲ್ಲಿ ಚಿನ್ನವನ್ನ ಒಂದು ಅಲಂಕಾರಿಕವಾಗಿ, ಇನ್ನೊಂದು ಕಷ್ಟದ ಸಮಯದಲ್ಲಿ ಇರಲಿ ಅಂತ ಹೇಳಿ.
ಅದು ಕಷ್ಟ ಬಂದಾಗ ನಾವು ಮಾಡ್ತೀವಿ. ಆದ್ರೆ ಯಾರೋ ಒಬ್ರು ಅವ್ರ ಹಣ ಮಾಡೋದಕ್ಕೋಸ್ಕರ ನಮ್ಮನ್ನ ಜಾಹೀರಾತು ಮುಖಾಂತರ ಆಕರ್ಷಣೆ ಮಾಡ್ತಾರೆ. ಈ ತರದ ಸಮಾಜ ಇದೆಯಲ್ಲ, ಇದು ತೀರಾ ಒತ್ತಡವನ್ನ ನಿರ್ಮಿಸುತ್ತೆ. ಜೊತೆಗೆ ಆಹಾರ, ನೀರು ಮತ್ತು ಗಾಳಿ ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಆಯ್ತು, ಸ್ಪರ್ಧೆ ಬಂತು, ಹಣ ಕೇಂದ್ರೀಕೃತ ಸಮಾಜ ಬಂತು, ಆದ್ರೆ ನೀರು, ಗಾಳಿ ಮತ್ತು ಆಹಾರ ಇದೆಯಲ್ಲ, ಅದು ಪೊಲ್ಯೂಟ್ ಆದಾಗ ನಿಮ್ಮ ದೇಹ ದುರ್ಬಲ ಆಗುತ್ತೆ. ನಿಮ್ಮ ದೇಹದಲ್ಲಿ ಯಾಕಂದ್ರೆ ಇದು ಫಸ್ಟ್ ಫಿಸಿಕಲಿನೇ, ಆಮೇಲೆ ಮೆಂಟಲಿ ಸ್ಟಾರ್ಟ್ ಆಗುತ್ತೆ. ಫಿಸಿಕಲಿ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ, ನಿಮ್ಮಲ್ಲಿ ಅಸಿಡಿಟಿ ಜಾಸ್ತಿ ಆದಾಗ, ನಿಮ್ಮ ದೇಹದೊಳಗಡೆ ಇರುವ BP ಮತ್ತು ಶುಗರ್ ಜಾಸ್ತಿ ಆದಾಗ, ಈ ಶ್ವಾಸಕೋಶಗಳು ಮತ್ತು ನರಮಂಡಲ ಇದೆಯಲ್ಲ, ಅದು ತೀರಾ ಒತ್ತಡಕ್ಕೆ ಸಿಕ್ಕಾಕೊಬಿಡುತ್ತೆ. ಈಗ ನೀವು ಹೇಳಿದ್ರಲ್ಲ ಕೆಲವೆಲ್ಲ ಆತ್ಮಹತ್ಯೆ ಯಾಕಾಗುತ್ತೆ ಅಂತ. ನೋಡಿ, ಮೊದಲು ಈ ವರದಕ್ಷಿಣೆಗಾಗಿ ಆತ್ಮಹತ್ಯೆಗಳಾಗ್ತಾ ಇತ್ತು ಸಾಮಾನ್ಯವಾಗಿ, ವರದಕ್ಷಿಣೆ ಕಿರುಕುಳಕ್ಕೆ ಅಥವಾ ಕೌಟುಂಬಿಕ ವ್ಯವಸ್ಥೆಗೆ. ಅದಾದ ನಂತರ ಪ್ರೇಮಿಗಳು ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಆಮೇಲೆ ರೈತರು ಮತ್ತು ಬೇರೆ ಬೇರೆಯವರು ಮಾಡ್ತಾ ಇದ್ರು. ಆದ್ರೆ ಈಗ ಉದ್ಯಮಿಗಳಾಗಿ ನಿಮ್ಮ ಹತ್ರ ಸಾವಿರಾರು ಕೋಟಿ ಇದ್ದು, ಹೆಂಡತಿ, ಮನೆ, ಮಕ್ಕಳು ಎಲ್ಲ ಸುಖವಾಗಿರ್ಬೇಕಾದ್ರೂ ನಿಮಗೆ ಒತ್ತಡ ತಡೆಯಕ್ಕಾಗದೆ ನೀವು ಸಾಯ್ತಾ ಇದ್ದೀರಿ ಅನ್ನೋದಾದ್ರೆ, ಈ ಒತ್ತಡ ಯಾವ ರೀತಿಯ ನೋಡಿ, ಮೊದ್ಲೆಲ್ಲ ಬಡತನ ಮನುಷ್ಯನನ್ನ ತುಂಬಾ ಕುಗ್ಗಿಸ್ಬಿಡುತ್ತೆ. ಮೂಲಭೂತ ಸೌಲಭ್ಯಗಳು ಸಿಗಲ್ಲ, ಉದ್ಯೋಗ ಸಿಗಲ್ಲ, ಆಮೇಲೆ ಸಮಾಜದ ಒಂದು ಘನತೆ ಬದುಕನ್ನು ಬಾಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂತವ್ರು ಅಯ್ಯೋ ಈ ಬದುಕು ಯಾಕಾದ್ರೂ ಬೇಕಪ್ಪ, ಒಂದ್ ಒಳ್ಳೆ ವ್ಯವಸ್ಥೆ ಬೇಕಪ್ಪ ಅನ್ನೋ ಜನಗಳ ನಡುವೆ ಶ್ರೀಮಂತರಾಗಿರ್ತಾರೆ, ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗಿರುತ್ತೆ, ಕೋಟ್ಯಾಧೀಶರಾಗಿರ್ತಾರೆ, ಸಾವಿರಾರು ಕೋಟಿ ದುಡ್ಡು ಮಾಡಿರ್ತಾರೆ, ಆಸ್ತಿ ಅಂತಸ್ತು ಎಲ್ಲ ಇರುತ್ತೆ. ಆದ್ರೂ ಕೂಡ ಬದುಕು ಬೇಡ ಅಂತಿದ್ದಾರೆ ಅಂತಂದ್ರೆ ಇಲ್ಲಿ ಏನೋ ಬೇರೆ ಬದುಕು ಹೀಗಲ್ಲ. ಬದುಕು ಅಂದ್ರೆ ಜನ ಈಗ ನಾವು ನೋಡ್ತಿದೀವಲ್ಲ, ಸಾಮೂಹಿಕವಾಗಿ ದುಡ್ಡಿನಡೆಗೆ ಹೋಗ್ತಿದ್ದಾರೆ. ಎಲ್ಲರ ಗುರಿ ದುಡ್ಡು ದುಡ್ಡು ದುಡ್ಡು. ಹಾಗಿದ್ರೆ ದುಡ್ಡು ಸಿಕ್ಕಿದೆ, ದುಡ್ಡು ಸಿಕ್ಕರು ಬದುಕನ್ನ ಅಂತ್ಯಗೊಳಿಸ್ಕೊಳ್ತಿದ್ದಾರೆ ಅಂತಂದ್ರೆ ಬದುಕಿನ ಅರ್ಥ ಇದಲ್ಲ ಅಂತ ಆಗುತ್ತೆ. ಬದುಕಿನ ಅವ್ರನ್ನ ಮಾತು ಹೇಳ್ತಾರೆ, ಬದುಕಿನ ದೊಡ್ಡ ಸಾಧನೆ ಏನು ಅಂದ್ರೆ ಬದುಕೋದಷ್ಟೇ ಅಂತ. ಬದುಕೋದಷ್ಟೇ ಬದುಕಿನ ದೊಡ್ಡ ಸಾಧನೆ ಅಂತ. ಆಮೇಲೆ ಬೇಂದ್ರೆ ಅವ್ರು ಕೂಡ ಒಂದು ಮಾತು ಹೇಳ್ತಾರೆ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ ನಮಗೆ ಏಕೆ ಬಾರದು ಅಂತ. ಇವತ್ತು ಇತ್ತೀಚೆಗಷ್ಟೇ ಯಾರೋ ಉದ್ಯಮಿ, ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ರು, ಅವ್ರು ಈ ಪದಗಳನ್ನ ಅರ್ಥ ಮಾಡ್ಕೊಂಡಿದ್ರೆ, ನಿದ್ದೆಗೊಮ್ಮೆ ನಿತ್ಯ ಮರಣ. ಇವತ್ತು ನೀವು 200 ರನ್ ಹೊಡೆದ್ರಿ ಅಂತ ಹೇಳಿ, ಕ್ರಿಕೆಟ್ ಆಟಗಾರರಾಗಿ ನೀವು ಇವತ್ತು 200 ರನ್ ಹೊಡೆದ್ರೆ ಅದು ಎಲ್ಲಿವರೆಗೂ ಅಂದ್ರೆ ಇವತ್ತು ರಾತ್ರಿ ನೀವು ಮಲಗಿ ಎದ್ದೋಳವರೆಗೂ. ಬೆಳಿಗ್ಗೆ ನೀವು ಬ್ಯಾಟ್ ಎತ್ಕೊಂಡು ಹೋದಾಗ ನೀವು ಮತ್ತೆ ಅದಕ್ಕೆ ಪ್ರಯತ್ನ ಪಡಬೇಕು. ನಾನು ನಿನ್ನೆ 200 ರನ್ ಹೊಡೆದ ಅಂದ್ರೆ ಇವತ್ತ್ಯಾರು 200 ರನ್ ಹೊಡೆದ್ರೆ ಅವನು ಬರ್ತಾನೆ, ನೀವು ಇಲ್ಲಿಂದ ಮರೆಯಾಗಿ ಹೋಗ್ತಾ ಇರ್ತೀರಿ. ಅಂದ್ರೆ ಸಾಧನೆ ನಿರಂತರವಾಗಿರ್ಬೇಕು. ಈ ಕಾರಣ ನೀವು ಕೇಳಿದ್ರಲ್ಲ, ಯಾಕೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ. ಮಿಸ್ ಹೊಡಿತಾ ಇರೋದೇನು ಅಂದ್ರೆ ನಮ್ಮ ವ್ಯಕ್ತಿತ್ವ ಹಣದಿಂದ ಬರುವಂಥದ್ದಲ್ಲ. ವ್ಯಕ್ತಿತ್ವ ಬೇರೆ ಎಲ್ಲ. ನಾನು ಅದೇ ಹೇಳಿದ್ದು, ಶ್ರಮ ಸಂಸ್ಕೃತಿ ಇದೆಯಲ್ಲ, ನಮ್ಮ ಬೆವರಿನಿಂದ ಕಷ್ಟದಿಂದ ಬಂದಾಗ ಮಾತ್ರ ನಮಗೆ. ನೀವು ಈಗ ಉದಾಹರಣೆಗೆ ಅವ್ರಿಗೇನೋ ಒಂದು IT ರೈಡ್ ಅಂತೆ, ಅರೆ ಒಬ್ಬ ಉದ್ಯಮಿ ಆದ್ಮೇಲೆ IT ರೈಡು ಸಹಜವಾದದ್ದು, ಅದು ಸರಿಯೋ ಸುಳ್ಳೋ ಬೇರೆ. ಆದ್ರೆ ಅದನ್ನ ಸಹಿಸಿಕೊಳ್ಳುವ ಶಕ್ತಿನೂ ಇಲ್ಲ ಅನ್ನೋದಾದ್ರೆ ನೀವು ಉಡಾಪೆಯಲ್ಲಿ ಬಂದಿದ್ದೀರಿ, ಹಣ ಕೇಂದ್ರೀಕೃತವಾಗಿ ಬಂದಿದ್ದೀರಿ. ನೋಡಿ, ಅವ್ರ ಹತ್ರ ನಾವು ಅದೇ ವಿಷಯ ಮಾತಾಡೋದಾದ್ರೆ 12 ರೋಲ್ಸ್ ರಾಯ್ ಕಾರ್ ಇದೆ ಅಂತೇಳಿ ಸುದ್ದಿ ಬರ್ತಾ ಇದೆ. 12 ರೋಲ್ಸ್ ರಾಯ್ ಕಾರ್. ಇದು ಅಸಹಜ ನಡವಳಿಕೆ ಅನ್ಸೋದಿಲ್ವಾ ಸುರೇಶ್ ಅವ್ರಿಗೆ ನಿಮಗೆ? ಅಂದ್ರೆ ಎಷ್ಟು ಕಾರು ಬೇಕು, ಎಷ್ಟು ದುಡ್ಡು ಬೇಕು. ಆಯ್ತು, ಕುಟುಂಬಕ್ಕೆ ನಿಮ್ಮ ಹತ್ರ ತುಂಬಾ ಶ್ರೀಮಂತರಾಗಿರೋದಕ್ಕೆ ನಿಮ್ ಕುಟುಂಬಕ್ಕೊಂದು ನಿಮ್ಗೊಂದು ಇಟ್ಕೊಬೋದಾಗಿತ್ತೆ. 12 ಕಾರಲ್ಲಿ ನಿಮ್ಗೆ ಗೊತ್ತಿದೆ, ಒಬ್ಬೊಬ್ರು 15-20 ಬೆಡ್ರೂಮ್ ಕಟ್ಟಿಸ್ತಾರಂತೆ, ಚಿಲ್ಡ್ರನ್ಸ್ ಬೆಡ್ರೂಮ್, ಅದು ಇದೊಂದು ಹೋಗೋದೇ ಇಲ್ಲ. ಅವ್ರು ವರ್ಷಕ್ಕೊಂದ್ಸರಿ ಆ ಬೆಡ್ರೂಮ್ಗೂ ಹೋಗಕ್ಕಾಗಲ್ಲ. ಯಾಕಂದ್ರೆ ನೀವು ಮಲ್ಗೋದು ಒಂದೇ ಬೆಡ್ರೂಮು, ತುಂಬಾ ಬಿಸಿ ಇರ್ತೀರಿ, ಬೇರೆ ರೂಮುಗಳನ್ನ ನೋಡ್ಕೊಂಡಿರೋದಕ್ಕೆ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ. ಅಸಹಜ ನಡವಳಿಕೆಗಳನ್ನ ಬಿಡಿ. ನೀವು ಎಷ್ಟೇ ಶ್ರೀಮಂತರಾಗಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ, ಮನುಷ್ಯ ಸಹಜವಾದ 2 ರೊಟ್ಟಿಯೋ ಅನ್ನವೋ ಏನು ನೀವು ಮಾಡ್ತಿರಲ್ಲ, ನೀವು ಮತ್ತೆ ನಿಮ್ಮನ್ನ ಅಲ್ಲೇ ಹೇಳ್ಬೇಕು. ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾರೆ, ನನ್ನನ್ನ ಹೊರಗಡೆ ಎಲ್ಲ ಬಹಳ ಜನ ದೊಡ್ಡ ವ್ಯಕ್ತಿ, ಮಹಾನ್ ಬುದ್ಧಿವಂತ, ಮಹಾನ್ ಶ್ರೇಷ್ಠ ಸಾಧಕ ಅಂತಾರೆ. ಮನೆಗೆ ಹೋಗ್ತಾ ಇದ್ರೆ ನನ್ನ ಮೊಮ್ಮಗಳು ಹೆಂಡತಿ ಎಲ್ಲ, ನಿಮ್ಗೇನು ಗೊತ್ತಾಗೋದಿಲ್ಲ, ನೀವು ಜಾಸ್ತಿ ಓಡಾಡಬೇಡಿ, ಮನೆಯಲ್ಲೇ ಕೂತ್ಕೊಳ್ಳಿ ಅಂತಾರೆ. ಅಂದ್ರೆ ನಾನು ಅಲ್ಲಿ ನನ್ನ ಬಲೂನು ಇಲ್ಲಿ ಬಂದು ಡಮ್ ಅಂದ್ಬಿಡುತ್ತೆ ಅಂತೇಳಿ. ಸೊ ಹಾಗೆ ಮನುಷ್ಯ ವ್ಯಕ್ತಿತ್ವವನ್ನ ರೂಪಿಸ್ಕೋಬೇಕು. ನಮ್ಗೆ ನಮ್ಮ ನಿಯತ್ತು ಅಂತ ನಾವೇನ್ ಹೇಳ್ತೀವಲ್ಲ, ಅದು ಹಣಕ್ಕೆ ಅಲ್ಲ ಕೊಡ್ಬೇಕಾಗಿರೋದು, ಈ ಪ್ರಕೃತಿಗೆ. ಈ ಪಂಚಭೂತಗಳು ನಮ್ಮನ್ನ ಸೃಷ್ಟಿ ಏನಿದೆಯಲ್ಲ, ನೀರು, ಗಾಳಿ, ಆಹಾರ, ಈ ಪ್ರಕೃತಿ, ಅದು ನೋಡಿ ಏನೂ ನಿರೀಕ್ಷೆ ಇಟ್ಕೊಳಲ್ಲ. ಸೂರ್ಯ ಇರ್ಬೋದು, ಅದ್ರ ಅಗಾಧತೆ ಮುಂದೆ ನಾವು ಏನೇನು ಅಲ್ಲ, ನಾವು ತೃಣಕ್ಕೆ ಸಮ. ಆ ಅಗಾಧತೆಯನ್ನ ನೀವು
ಅದೇ ಈಗ ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವರು ಸಮುದ್ರದ ಬೀಚ್ ಪಕ್ಕದಲ್ಲಿ ಅವ್ರ ಹತ್ರ ಹಣ ಇತ್ತು, ಹೋಗಿ ಒಂದಷ್ಟು ವಾಕ್ ಮಾಡಿದಿದ್ರೆ, ಅದೇ ಪ್ರಕೃತಿಯಲ್ಲಿ ತಮ್ಮನ್ನ ಅವರು ತೊಡಸ್ಕೊಂಡಿದ್ರೆ, ಮುಳುಗಿದ್ರೆ ಅವರು ಅದ ಚೈತನ್ಯ ಸಿಗ್ತಾ ಇದೆ. ಸಿಗ್ತಾ. ಈಗ ಕಾಫಿ ಡೇ ಸಿದ್ಧಾರ್ಥ ಅವರು ಅಲ್ಲಿ ಅದ್ರ ಕೊಟೇಶನ್ ಇದೆ, ಎ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಕಾಫಿ ಅಂತ. ಒಂದು ಕಾಫಿಯಿಂದ ಅದ್ಭುತವಾದ ಆಗುತ್ತೆ ಅಂತ ಹೇಳಿ ಅವರೇ ಮಾಡಿ ಕಾಫಿ ಡೇನ ಫೇಮಸ್ ಮಾಡಿದ್ರು. ಅವ್ರು ಎಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಆ ಧರ್ಮಸ್ಥಳದ ರೋಡಲ್ಲೆಲ್ಲ ಹೋದ್ರಲ್ಲ, ಅಲ್ಲಿ ಯಾವುದೋ ಒಂದು ಕಾಫಿ ಅಂಗಡಿಯಲ್ಲಿ ಒಂದು ಕಾಫಿ ಕುಡ್ದಿದ್ರೆ ಅವ್ರ ಮನಸ್ಸು ಬದಲಾಗ್ತಾ ಇತ್ತು, ಖಂಡಿತವಾಗ್ಲೂ ಬದಲಾಗ್ತಾ ಇತ್ತು. ಸೊ ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಪ್ರಕೃತಿಗೆ ನಿಮ್ಮ ನಿಷ್ಠೆಯನ್ನ ಬದಲಾಯಿಸಿ. ಫ್ಲಕ್ಚುಯೇಷನ್ ಈ ಆಧುನಿಕ ಕಾಲದಲ್ಲಿ ಇದ್ದೇ ಇರುತ್ತೆ. ಮತ್ತೆ ಸಮಾಜ ಸೇವೆ ಕೂಡ, ಈ ಉದ್ಯಮಿ ಮಾಡಿದ್ರಲ್ಲ ಇವರು ಯಾವ್ಯಾವ್ದೋ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡಿದ್ರು, ಇನ್ನೊಂದಷ್ಟು ಜನ ಕೊಟ್ರು. ಆದ್ರೆ ನಿಜವಾದ ಅಂತಃಕರಣದ ಸೇವೆ ಇದೆಯಲ್ಲ, ಅದು ಮಾಡಿದಾಗ ನೀವು ಕುಗ್ತಾ ಇರ್ಲಿಲ್ಲ. ಅರೆ ಇವತ್ತು ನಾನು ಸಣ್ಣ ತಪ್ಪು ಮಾಡಿರ್ಬೋದು, ಅದನ್ನ ಮೀರಿ ನಾನು ಸಮಾಜ ಸೇವೆ ಮಾಡಿದ್ದೀನಿ. ಅದೇ ಈ ಕಾಲದಲ್ಲಿ ಆಗ್ತಾ ಇರುವ ದುರಂತ ಏನು ಅಂದ್ರೆ, ಸಮಾಜವನ್ನು ಕೂಡ ನಮ್ಮ ಕುಟುಂಬದ ಭಾಗ ಅಂತ ಇಟ್ಕೊಂಡು ನೀವು ಸಮಾಜ, ಯಾಕಂದ್ರೆ ದುಡ್ಡು ಮಾಡಿದವರು ಮುಂದಿನ ಟಾರ್ಗೆಟ್ ಏನಾಗಬೇಕು ಅಂದ್ರೆ ಇನ್ನೊಂದು ದುಡ್ಡಲ್ಲ, ಅದರ ಬಹುಭಾಗವನ್ನ ಸಮಾಜಕ್ಕೆ ನಾವು ಕೊಡ್ತಾ ಹೋದ್ರೆ, ಅಥವಾ ಬಡ ಮಕ್ಕಳಿಗೆ ನೀವು ಮಾಡ್ತಾ ಇದ್ರೆ, ನಿಮ್ಗೆ ಕೊಡುವ ಖುಷಿ ಇದೆಯಲ್ಲ, ಅದು ಆತ್ಮಸಾಕ್ಷಿ ಕೊಡೋದಿದೆಯಲ್ಲ. ನೀವು ಒಳ್ಳೆಯ ಮಸಾಲೆ ದೋಸೆ ತಿನ್ನೋದಕ್ಕಿಂತ ಒಂದು ಹಂತ ಮೀರಿದ ಮೇಲೆ ಇನ್ನೊಬ್ಬರಿಗೆ ಮಸಾಲೆ ದೋಸೆ ಕೊಟ್ಟು, ಸಾರ್ ನೀವು ನಮ್ಗೆ ಒಳ್ಳೆ ಊಟ ಕೊಡ್ಸಿದ್ರಿ ಸರ್, ಕೈ ಮುಗಿದಾಗ ನಿಮ್ಗೆ ಕೊಡೋ ತೃಪ್ತಿ ಇದೆಯಲ್ಲ. ಉದಾಹರಣೆಗೆ ಈಗ ಅವ್ರಿಗೆ 57 ವರ್ಷ, ಅವ್ರು 69 ಬಾರ್ನವರು. ಈಗ ಅವ್ರು ಒಂದು ಮಸಾಲೆ ತಿಂದ್ರೆ ಅವ್ರ ಆರೋಗ್ಯ ಕೆಡೋದು. ಇನ್ನೊಬ್ಬರಿಗೆ ಮಸಾಲೆ ಕೊಟ್ಟು ಮಸಾಲೆ ದೋಸೆ ಕೊಡ್ಸು, ಇನ್ನೊಂದು ಯಾವ್ದೋ ಒಂದು ಮಗುಗೆ ಸ್ಕೂಲ್ ಫೀಸ್ ಕಟ್ಟಿದಾಗ ಆ ಮಗು ಒಂದು ಫೋಟೋ ಹಾಕೊಂಡು ನೀವು ದೇವ್ರು ಅನ್ನತ್ತಲ್ಲ, ಅದು ನಿಮ್ಮನ್ನು ಕಾಪಾಡುತ್ತೆ. ಅದನ್ನೇ ಕನ್ನಡ ಸಿನಿಮಾದಲ್ಲಿ ಒಂದು ಹಾಡು ಬಂದಿದ್ದಾರೆ, ಸವಿ ನೆನಪುಗಳು ಬೇಕು ಸವಿಯಲಿ ಬದುಕು ಅಂತ. ಯಾವುದು ಸವಿ ನೆನಪುಗಳು ಅಂದ್ರೆ, ನಾವು ಈ ಸಮಾಜಕ್ಕೆ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಲ್ಲ, ಆ ಸವಿ ನೆನಪುಗಳಿದ್ರೆ ಯಾವ IT ಇರ್ಲಿ ಇನ್ನೊಂದಿರ್ಲಿ, ನಾವು ಫುಟ್ಪಾತ್ ಇಂದ ಬೆಳೆದವರು ಮತ್ತೆ ಫುಟ್ಪಾತ್ ಬರೋದಕ್ಕೆ ಯಾಕೆ ಭಯ ಪಡ್ಬೇಕು? ಇದೆಲ್ಲವೂ ಮಧ್ಯೆ ವಾದ ಇದೆ ಅಲ್ರಿ. ನಾವು ಹಿಂಗೆ ಏನು ಸಮಾಜವಾದ, ಸರಳತೆ, ಸಿಂಪಲ್ ಆಗಿ ಬದುಕಿದ್ರೆ ನಾವ್ ಯಾಕೆ ಒಂದು ಒಳ್ಳೆ ಡಿಗ್ನಿಟಿ ಲೈಫ್ ನ ಲೀಡ್ ಮಾಡೋದು ಹೇಗೆ? ನಾವ್ ಇದೇ ತರ ದುಡ್ಡು ಮಾಡಬಾರ್ದು, ನಾವು ಜಾಸ್ತಿ ಖರ್ಚು ಮಾಡಬಾರ್ದು, ಒಳ್ಳೆ ಸಾಧನೆ ಮಾಡಬಾರ್ದು, ಬಿಸ್ನೆಸ್ ಎಲ್ಲ ನಾವು ಡೆವಲಪ್ ಆಗಬಾರ್ದು, ನಾವ್ ಹಿಂಗೇ ಇರ್ಬೇಕು ಅಂತಂದ್ರೆ ನಾವ್ ಹಂಗೆ ಇರ್ತೀವಿ. ನಾವು ಬೆಳೆಯೋದು ಯಾವಾಗ? ನಾವು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗೋದು ಯಾವಾಗ? ನಮ್ಗೊಂದು ಸ್ಟೇಟಸ್ ಬರೋದು ಯಾವಾಗ ಅನ್ನೋ ತರದ್ದು ಮಾತುಗಳು ಹೇಳ್ತಾರೆ. ಇದನ್ನ ಹೆಂಗೆ ನೋಡ್ಬೇಕು ಅಂತ ತುಂಬಾ ಒಳ್ಳೆ ಪ್ರಶ್ನೆ. ಇದು ತುಂಬಾ ಒಳ್ಳೆ ಪ್ರಶ್ನೆ, ಅತ್ಯಂತ ಪ್ರಾಕ್ಟಿಕಲ್ ಆದಂತ ವಾಸ್ತವಿಕ ಪ್ರಶ್ನೆ. ಕರೆಕ್ಟ್. ನಾನು ಹೇಳ್ದಂಗೆ ಎಲ್ಲ ಸರಳ ಆಗೋಗ್ಬಿಟ್ಟು ಏನು ಮಾಡಿಲ್ಲ ಅಂದ್ರೆ ಬದುಕಿಗೆ ಅರ್ಥವೇ ಇರೋದಿಲ್ಲ, ಅದರಲ್ಲೂ ಈ ಆಧುನಿಕ ಕಾಲದಲ್ಲಿ. ತುಂಬಾ ಒಳ್ಳೆ ಪ್ರಶ್ನೆ. ಆದ್ರೆ ನಾನು ಹೇಳ್ತಾ ಇರೋದು ಅದನ್ನೇ ಹೇಳಿದ್ದು, ಶ್ರಮ ಸಂಸ್ಕೃತಿ ಮತ್ತು ವಾಸ್ತವಿಕ ಪ್ರಜ್ಞೆಯಲ್ಲಿ ನೀವು ಬದುಕಬೇಕು. ಅಂದ್ರೆ ಮಾಡ್ತಾ ಹೋಗಿ, ಬೇಡ ಅಂದಿಲ್ಲ. ಈಗ 1000 ಕೋಟಿ ಮಾಡಿ, 2000 ಕೋಟಿ ಮಾಡಿ, ಅಂಬಾನಿ ಅದಾನಿ ತರ ಮಾಡಿ, ಆಮೇಲೆ ಅದು ಎಷ್ಟು ನೈತಿಕವಾಗಿದೆ, ಆಮೇಲೆ ಅದು ಎಷ್ಟು ನಮ್ಮ ನೆಮ್ಮದಿಗೆ ಕೊಡುತ್ತೆ ಅಲ್ಲ? ಶ್ರಮದ ಹಣ ಕಷ್ಟಪಟ್ಟು ನೀವು ಕೋಟಿ ಗಂಟಲೆ ಮಾಡಿ, ಬಡತನ ನಿಮ್ಮ ಆಯ್ಕೆ ಆಗಬಾರದು. ನಾನು ಖಂಡಿತ ಹೇಳ್ತಾ ಇದ್ದೀನಿ, ಬಡತನ ನಿಮ್ಮ ಆಯ್ಕೆ ಆಗಬಾರ್ದು. ನಾನು ಅದೇ ಆಗ್ಲೇ ಹೇಳಿದೆ, ಯಾವುದು ರೋಲ್ಸ್ ರಾಯ್ ಕಾರ್ 1 ತಗೊಂಡಿದ್ದಕ್ಕೆ ನಂದು ಅಬ್ಜೆಕ್ಷನ್ ಇಲ್ಲ. ಸುಮ್ಮನೆ ನಿಲ್ಲಿಸ್ಕೊಳಕ್ಕೆ 12 ತಗೊಂಡ್ರಲ್ಲ, ಅದ್ರ ಬಗ್ಗೆ ಮಾತ್ರ ನಾನು ಆಗ್ಲೇ ಹೇಳಿದ್ದೀನಿ. ಆಸೆ ಇಲ್ಲ ಅಂದ್ರೆ ಇದು ವ್ಯರ್ಥ, ದೇಶನೂ ಉದ್ಧಾರ ಆಗಲ್ಲ. ಯಾಕೆಂದ್ರೆ ನೀವು ವ್ಯವಹಾರಗಳು ಮಾಡ್ತಾ 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 ಬೆಳೀತಾ ಹೋಗ್ಲಿಲ್ಲ ಅಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿನೇ ಅಭಿವೃದ್ಧಿ ಆಗೋದಿಲ್ಲ. ಅದರಿಂದ ಈಗ ನೀವು ಡಾಕ್ಟರ್ ಮಾಡ್ತೀರಿ, MD ಮಾಡ್ತೀರಿ, PhD ಮಾಡ್ತೀರಿ, ಇನ್ನಷ್ಟು ಸಂಶೋಧನೆ ಮಾಡ್ತೀರಿ, ನಾವು ಬೇಡ ಅಂತೇನು ಹೇಳೋದಿಲ್ಲಲ್ಲ. ಸಾಧನೆಗೆ ಬಹಳಷ್ಟು ದಾರಿಗಳಿರ್ತವೆ. ಹಣ ಮಾಡಿ ಆಯ್ತು, ಈ ವರ್ಷ 100 ಕೋಟಿ, ಮುಂದಿನ ವರ್ಷ 200 ಕೋಟಿ, 300 ಕೋಟಿ, ಎಷ್ಟು ಜನ ಇಲ್ಲ. ಆದ್ರೆ ನೀವು ಆ ವ್ಯಕ್ತಿತ್ವವನ್ನ ಮರಿಬೇಡಿ. ಏನೇ ಮಾಡಿದ್ರು ನೀವು ಸುರೇಶ್ ಅವರಾಗಿ, ನಾನು ವಿವೇಕಾನಂದ ಆಗಿ, ಇವತ್ತಿಗೆ ಇದು ನಾಳೆಗೆ ಇದು ಅನ್ನುವಂತಹ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನ ಸಮಾಜದ ಜೊತೆ ಬೆಳೀತಾ ಹೋಗಬೇಕು. ನೀವು ಹಣ ಬರ್ತಾ ಇದ್ದಂಗೆ ಲಕ್ಸುರಿ ಝೋನ್ಗೆ ಹೋಗಿ ಪರವಾಗಿಲ್ಲ, ಆದ್ರೆ ವಿಕೃತ ಝೋನ್ಗೆ ಅಥವಾ ಅಹಂಕಾರದ ಝೋನ್ಗೆ ಹೋದಾಗ ಮಾತ್ರ ನಿಮಗೆ ಸಾವಿನ ಇದು ಬರುತ್ತೆ. ಇಡೀ ಜಗತ್ತಿನ ಜೀವರಾಶಿ ಹೋರಾಡೋದು ಬದುಕಲಿಕ್ಕೋ ಸಾಯ್ಲಿಕ್ಕೋ, ನೀವೇ ಹೇಳಿ. ಇಡೀ ಒಂದು ಪ್ರಾಣಿಯಿಂದ ಹಿಡಿದು ಎಲ್ಲರೂ ಹೋರಾಡೋದೇ ಬದುಕಲಿಕ್ಕೆ. ಅಂಥದ್ದು ಸಾಯ್ಲಿಕ್ಕೆ ನೀವು ನಿಮ್ಮ ಎದೆಗೆ ಗುಂಡು ಹೊಡ್ಕೊಂಡು ಅವ್ರು 57 ವರ್ಷ ಇದು ಬದುಕಿ ಕಟ್ಟಿ ನಿಮ್ಮ ಎದೆಗೆ ನೀವೇ, ನಮ್ಗೆಲ್ಲ ಒಂದು ಇಂಜೆಕ್ಷನ್ ಕೊಟ್ರೆ ನೋವಾಗುತ್ತೆ, ಒಂದು ಬ್ಲಡ್ ಚೆಕ್ ಮಾಡಿಸ್ಬೇಕು ಅಂದ್ರೆ ನೋವಾಗುತ್ತೆ, ನಿಮ್ಮ ಎದೆಗೆ ನೀವೇ ಗುಂಡು ಹೊಡ್ಕೋತೀರಿ ಅನ್ನೋದಾದ್ರೆ, ನೀವು ಹಣ ಏನು ಮಾಡಿದಿರಲ್ಲ ಆ ಹಣವನ್ನ ನಿಮ್ಗೆ ನಿಜವಾಗ್ಲೂ ಶ್ರಮದಿಂದ ಬಂದಿಲ್ಲ, ಅದು ಒಂದು ಡಬಲ್ ಆಗಿ, ಡಬಲ್ ಟ್ರಿಬಲ್ ಆಗಿ, ಟ್ರಿಬಲ್ ಆಗಿ ಸಹಜವಾಗೇ ಬಂದಿಲ್ಲ, ಅಸಹಜವಾಗಿ ಬಂದಿದೆಯಲ್ಲ, ನಿಮ್ಮ ನಡವಳಿಕೆಯು ಅಸಹಜವಾಗಿದೆ ಅಂತ ನಾನು ಅದನ್ನು ವಿಮರ್ಶೆ ಮಾಡ್ತೀನಿ. ಅದರಿಂದ ಶ್ರಮ ಪಟ್ಟು ಮುಂದೆ ಬನ್ನಿ, ನಾನು ಬೇಡ ಅನ್ನಲ್ಲ. ನೀವು ಒಬ್ಬ MLA ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೇವೆ ಮಾಡಿ ಆಗಬೇಕು, ಅದೇ ಲಾಜಿಕ್.
ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್ IPS ಆಫೀಸರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಶ್ರಮ ಪಟ್ಟು ಓದಿ ಆಗ್ಬೇಕು. ಆದ್ರೆ ಇವತ್ತು ನೋಡಿ ಸರ್, ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಸರು ಪ್ರಸ್ತಾಪ ಮಾಡಿದಕ್ಕೆ ಕಷ್ಟಪಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಬರೆದು ಆ ಹುದ್ದೆಗೆ ಬಂದಿರ್ತಾರೆ. ಆದ್ರೆ ಅವ್ರಿಗೊಂದು ಒಳ್ಳೆ ಗೌರವಿಸುವಂತ ಒಳ್ಳೆ ಸಂಬಳ ಬರ್ತಾ ಇರತ್ತೆ. ಇಂಥ ಸಂದರ್ಭದಲ್ಲಿ ಜನ ಪರವಾಗಿ ಜನಸ್ನೇಹಿ ಕೆಲಸ ಮಾಡ್ಬೇಕ ಹೊರತು ಇವರು ಹಣಕ್ಕೋಸ್ಕರ ಲಂಚಕ್ಕೋಸ್ಕರ ಬೇಡಿಕೆ ಇಟ್ಟು ಒಂದು ವಿಡಿಯೋ ನೋಡಿದ್ವಿ, ಇತ್ತೀಚೆಗೆ ಒಬ್ಬರು ಟ್ರ್ಯಾಪ್ ಮಾಡಿದ್ರು ಲೋಕಾಯುಕ್ತ ಪೊಲೀಸರು. ತುಂಬಾ ಬೇಸರ ಅನ್ಸ್ತು ನೋಡಕ್ಕೆ, ಅಸಹಾಯಕ ಪರಿಸ್ಥಿತಿ ಕೂಗಾಡೋದನ್ನ. ಇದು ಅಂದ್ರೆ ಮಾನಸಿಕ ಅಸ್ವಸ್ಥತೆಯ ಲಕ್ಷಣ ಅನ್ನಿಸ್ಲಿಲ್ಲ ನಿಮ್ಗೆ? ಅವ್ರು ಕೂಗಿದ್ದಿದೆಯಲ್ಲ ಅದು ಮಾನಸಿಕ ಅಸ್ವಸ್ಥತೆಯ ಲಕ್ಷಣ. ಓಕೆ, ತಪ್ಪಾಯ್ತು ಏನೋ ಆದ್ರೂ ಅವ್ರು ಹೇಳ್ಬೋದಾಗಿತ್ತು, ಎಸ್ ಐ ಹ್ಯಾವ್ ಬಿನ್ ಟ್ರಾಪ್ಡ್, ಪ್ಲೀಸ್ ಐ ಆಮ್ ಎ ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಪ್ಲೀಸ್ ರೆಸ್ಪೆಕ್ಟ್ ಮೀ ಅಂಡ್ ಡೂ ವಾಟ್ ಎವರ್ ಯು ವಾಂಟ್, ಐ ವಿಲ್ ಕೋಆಪರೇಟ್ ಅನ್ನುವುದು ಸಹಜ ಅಲ್ವಾ? ಈಗ ವಿದ್ಯಾವಂತ ಅನ್ನೋದೇನು, ಆಯ್ತು ನೀವು ನನ್ನನ್ನು ಟ್ರ್ಯಾಪ್ ಅಂತ ಹೇಳಿದ್ದೀರಿ, ನಾನು ಸಿಕ್ಕಾಕೊಂಡಿದ್ದೀನಿ, ಅದರಿಂದ ನನ್ನನ್ನು ದಯವಿಟ್ಟು ನೀವು ಮರ್ಯಾದೆಗೆ ನೆಡ್ಸ್ಕೊಳ್ಳಿ, ನಿಮ್ಮ ಕಾನೂನು ಏನಿದೆ ಅದ್ರ ಪ್ರಕಾರ. ಇಲ್ಲ, ಆತ ಕೂಗೋದೇನಿದೆ ಅಂದ್ರೆ ಒಂಥರ ಅದನ್ನ ಈ ಅಸಹಾಯಕತೆನೋ ಹುಚ್ಚುತನನೋ ರೋಷನೋ ಒಂಥರ ಮಾನಸಿಕ ಅಸ್ವಸ್ಥ ತರ. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಅನ್ನೋದಾದ್ರೆ ನಾನು ಅದೇ ಹೇಳಿದ್ದು, ಕೆಟ್ಟ ಹಣದಿಂದ ನೀವು ಮಾಡಿದಾಗ ಆ ರೀತಿಯ ಮನಸ್ಥಿತಿ ಬರುತ್ತೆ. ಕೆಟ್ಟ ಅದೇ ಶ್ರಮ ಪಟ್ಟು ಮಾಡಿದ್ದು ಅದಾಗಿದ್ದಿದ್ರೆ ಆತ ಅಂತಾನೆ ಇರಲ್ಲ, ಧೈರ್ಯವಾಗಿ ಹೇಳ್ತಾ ಇದ್ದ ಆತ. ಅದಕ್ಕೆ ಕೆಟ್ಟ ಹಣಗಳು ಇವರೊಬ್ಬರೇ ಅಲ್ಲ, ಸಹಾರದ ಒಂದು ನೋಡಿ, ಆ ಶೆಟ್ಟಿ ಅಂತೇಳಿ ಶೆಟ್ಟಿ ಅಂತ ಅವ್ರನ್ನ ನೋಡಿ ಬಹಳ ಜನ ಚೀಟಿಗಳು ಹಾಕಿರ್ತಾರೆ. ಇನ್ನೊಂದಷ್ಟು ಜನ ಇರ್ತಾರೆ, ಅವ್ರಿಗೆ ಸಾಲ ಆಯ್ತು ಹಂಗೆ ಹಿಂದೆ ಅಂದಿದ ತಕ್ಷಣ ಆತ್ಮಹತ್ಯೆಗೆ ಅವ್ರು ಹೋಗ್ತಾರೆ. ಯಾಕೆ ಅಂದ್ರೆ ಅವ್ರದ್ದು ಶ್ರಮದ ಹಣ ಅಲ್ಲ. ಆ ಕಾರಣಕ್ಕಾಗಿ ನಾನು ಹೇಳಿದ್ದು, ಈ ವ್ಯಕ್ತಿತ್ವ ನಿಮ್ಮದು ಬೆಳಿಬೇಕು. ಆಮೇಲೆ ಪುಸ್ತಕಗಳು ಓದಲ್ಲ ನೋಡಿ, ರಾಯ್ ಅವರು ಕೇರಳಿಯನ್ಸ್ ಅನ್ಸುತ್ತೆ, ಕೇರಳದಲ್ಲಿ ಅದ್ಭುತ ಪುಸ್ತಕಗಳಿದ್ದಾವೆ ಸಾಹಿತ್ಯಿಕವಾಗಿ ನೀವು ಓದ್ತಾ ಇದ್ದಾಗ ಎಷ್ಟೋ ಬದಲಾವಣೆಗಳನ್ನ ಬರುತ್ತೆ. ಈಗ ಒಬ್ಬ ಸಿನಿಮಾ ನಟ ಜೈಲಲ್ಲಿದ್ದಾರೆ, ಅವರು ಕುವೆಂಪು ಅವ್ರನ್ನ ಓದ್ತಾ ಇದ್ದಾರಂತೆ. ಅವ್ರ ಅದಕ್ಕೆ ಮೊದಲೇ ಖಂಡಿತವಾಗ್ಲೂ ಅವ್ರು ಏನಾದ್ರು ಕುವೆಂಪು ನಿಲ್ಲಿ ಓದಿದಿದ್ರೆ ಆ ತಪ್ಪು ಇರ್ಲಿಲ್ಲ, ಮೊದಲೇ ಓದಿದಿದ್ರೆ. ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಸಾಹಿತ್ಯಿಕವಾಗಿ ಬರಬೇಕು, ನಾವು ಸಂಗೀತವನ್ನ ಕೇಳಬೇಕು, ಸಿನಿಮಾವನ್ನ ನೋಡ್ಬೇಕು, ಹಾಗೆ ಕಲೆಗಳನ್ನ ನಾವು ನೋಡ್ತಾ ಇರ್ಬೇಕು. ಹಣ ಕೇಂದ್ರೀಕೃತ ಸಮಾಜದಲ್ಲೂ ಕೂಡ ನೀವು ಲಲಿತ ಕಲೆಗಳು ಇರೋದು ಏನಕ್ಕೆ? ಇಡೀ ಜಗತ್ತಿನ ಲಲಿತ ಕಲೆಗಳು ಬಂದಿದ್ದಾವೆ. ನೀವು ಅದು ರಷ್ಯಾದಲ್ಲಿರ್ಬೋದು, ಅಮೆರಿಕಾದಲ್ಲಿರ್ಬೋದು, ಇಟಾಲಿಯಲ್ಲಿರ್ಬೋದು, ಫ್ರಾನ್ಸ್ ಅಲ್ಲಿರ್ಬೋದು. ಆ ಲಲಿತ ಕಲೆಗಳು ಏನಕ್ಕೆ ಬಂದಿದೆ ಅಂದ್ರೆ, ಆ ಲಲಿತ ಕಲೆಗಳು ಮನುಷ್ಯನ ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ನೀವು ಕೇವಲ ಆರ್ಥಿಕ ಕೇಂದ್ರೀಕೃತ ಸಮಾಜ ಅಲ್ಲ, ಅದು ನಿಮ್ಮನ್ನೆಲ್ಲ, ಅದು ಒಂದು ಭಾಗ. ಹಣ ನಿಮ್ಮ ಸಾಂಸ್ಕೃತಿಕ, ನಿಮ್ಮ ಬದುಕಿನ ಒಂದು ಭಾಗ ಅಥವಾ ಸಾಧನ. ಅದೇ ಸುಖ ಅಲ್ಲ, ಹಣ ಸುಖದ ಸಾಧನ. ಆದ್ರೆ ಇವರೆಲ್ಲ ಏನ್ ಅನ್ಕೊಂಡ್ರು ಅಂತೆ, ಅದೇ ಹಣದ ಸುಖ ಅಂತ ಅನ್ಕೊಂಡ್ಬಿಟ್ರಲ್ಲ, ಅದು ಇವತ್ತಿಗೆ ಎಲ್ಲ ಕಾರಣ. ಆಮೇಲೆ ಈ ರೈಡ್ ಮಾಡೋರು ನಮ್ಮ ದೇಶದ ಪ್ರಜೆಗಳನ್ನೇ ಕೂಡ, ನೀವು ಒಬ್ಬ ಉದ್ಯಮಿ ಅಂದ ಮೇಲೆ ನೀವು ಪೊಲೀಸ್ ಆಫೀಸರ್ ಅವ್ರು ತಪ್ಪು ಮಾಡಿದ್ರು ಸಾಧ್ಯವಾದಷ್ಟು ಅವ್ರನ್ನ ಒಂದು ಸ್ವಲ್ಪ ಘನತೆಯಿಂದ ಮಾಡಬೇಕು ಅಂತ ಹೇಳಿ ನಾವು ಈ ಇನ್ಕಮ್ ಟ್ಯಾಕ್ಸ್ ED ಅವ್ರಿಗೂ ಕೂಡ ಹೇಳ್ಬೇಕು. ವ್ಯಕ್ತಿಗಳು ಘನತೆ ಏನೋ, ಆಮೇಲೆ ತಪ್ಪು ಮಾಡೋವರೆಗೂ ಬಿಟ್ಟು ಆಮೇಲೆ ನೀವು ಹೋಗಿ ರೈಡ್ ಮಾಡ್ತಿರಲ್ಲ, ಅದು ಕೂಡ ಬಹಳ ಇದು ಅನ್ಸೋದಿಲ್ವಾ ನಿಮ್ಗೆ? ಅಂದ್ರೆ ಈಗ ಅವ್ನು ಒಂದೇ ದಿನ ಅಷ್ಟು ಸಾವಿರಾರು ಕೋಟಿ ಮಾಡಿರೋದಿಲ್ಲ, ತಪ್ಪುಗಳು ವರ್ಷ, ಮುಂದಿನ ವರ್ಷ, 2 ವರ್ಷ, 3 ವರ್ಷ, ಆಗ ನೀವು ಅದನ್ನ ತನಿಖೆ ಮಾಡ್ಬೋದಲ್ಲ. ನಿಮ್ಗೆ ಸಂಬಳ ಕೊಟ್ಟು ಇರೋದು ಅದಕ್ಕೆ. ಯಾವತ್ತೋ ಒಂದು ದಿನ ನೀವು ಹೋಗಿ ಆ ವ್ಯಕ್ತಿಯ ತಪ್ಪುಗಳನ್ನೆಲ್ಲ ಒಂದೇ ದಿನ ಹಾಕಿದಾಗ ಆ ವ್ಯಕ್ತಿ ಕೂಡ ಅದನ್ನ ಸಹಿಸ್ಕೊಳಕ್ ಸಾಧ್ಯ ಇಲ್ಲ. ಅದರಿಂದ ವ್ಯವಸ್ಥೆ ಇನ್ನೊಂದು ಮುಖ ಏನು ಅಂದ್ರೆ, ಈ ಅಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳು ವ್ಯಕ್ತಿಯ ಘನತೆಯನ್ನ ನೀವು ಕುಂದಿ ಉಂಟು ಮಾಡಬೇಡಿ, ತಪ್ಪನ್ನ ತಪ್ಪಾಗೆ ನೋಡಿ ಅನ್ನೋದು ಕೂಡ ಈ ಆತ್ಮಹತ್ಯೆಗೆ ಅದು ಒಂದು ಕಾರಣ ಆಗಿರುತ್ತೆ. ಎಸ್ ಸರ್, ಒಂದು ಮನುಷ್ಯ ಈ ರೀತಿ ಪೊಲ್ಯೂಟ್ ಆಗ್ತಾ ಇರುವಂತದ್ದು ಜೊತೆಗೆ ಅಂದ್ರೆ ಅವನು ರೂಪುಗೊಳ್ಬೇಕಾಗಿರೋದೇ ಬಹುಶಃ ಬಾಲ್ಯದಿಂದಲೇ ಅವನು ಸರಿಯಾಗಿ ರೂಪುಗೊಂಡ್ರೆ ಅವನು ಸಮಾಜದಲ್ಲಿ ದೊಡ್ಡವನಾದಾಗ ಒಬ್ಬ ಒಳ್ಳೆ ಪ್ರಜ್ಞಾವಂತ ನಾಗರಿಕನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸಮಾಜದಲ್ಲಿ ನಾವು ಒಂದೇ ಮುಗಿಸ್ಬಿಡ್ತೀವಿ. ಮಕ್ಕಳಿಗೆ ನೀವು ಎಜುಕೇಶನ್ ಕೊಡೋ ವಿಚಾರದಲ್ಲಿರ್ಬೋದು ಅಥವಾ ಅವ್ರನ್ನ ರೂಪಿಸೋ ವಿಚಾರದಲ್ಲಿರ್ಬೋದು, ನೀನು ಒಳ್ಳೆ ಹುದ್ದೆನ ಪಡಿಬೇಕು ನಿಜ, ಆದ್ರೆ ನೀನ್ ಎಷ್ಟು ಹಣ ಗಳಿಸ್ತೀಯ ಆ ಹುದ್ದೆನ ಅಷ್ಟೇ ಪಡಿಬೇಕು. ನೀವು ಮಾರಲ್ ಎಜುಕೇಶನ್, ನೈತಿಕತೆ ಮತ್ತೆ ಏನು ಕೌಶಲ್ಯಗಳನ್ನ ರೂಪಿಸುವ ನಿಟ್ಟಲ್ಲಿ, ಮಾನವೀಯತೆಯನ್ನ ಒಳಗೊಂಡು ನೀನು ಸಮಾಜದಲ್ಲಿ ಬೆಳಿಬೇಕು ಅನ್ನೋ ನಿಟ್ಟಲ್ಲಿ, ಆಮೇಲೆ ನೀನು ಬೆಳೆದು ಇತರರಿಗೆ ಉದ್ಯೋಗ ಕೊಡ್ಬೇಕು ಅನ್ನೋ ನಿಟ್ಟಲ್ಲಿ, ಒಬ್ಬ ಉದ್ಯಮಶೀಲತೆಯನ್ನು ರೂಪಿಸುವ ನಿಟ್ಟಲ್ಲಿ ನಾವು ಮಕ್ಕಳನ್ನು ಕೂಡ ರೂಪಿಸ್ತಾ ಇಲ್ಲ ಅಂತ ನಾವು ಹಾಳಾಗಿದ್ದೀವಿ. ಮತ್ತೆ ಪೋಷಕರು ಕೂಡ ಮಕ್ಕಳನ್ನ ಬೇರೆ ದುಡ್ಡಿನ ತಾನೇ ನೀವು ಫೋಕಸ್ ಮಾಡ್ತಾ ಇರಿ, ಇದನ್ನ ಓದಿದ್ರೆ ಇಷ್ಟು ದುಡ್ಡು ಸಿಗುತ್ತೆ, ಈ ಪ್ರತಿಷ್ಠತೆ ನೀನ್ ಬದುಕ್ಬೋದು ಅನ್ನೋದು ಅಷ್ಟೇ. ಆದ್ರೆ ಒಂದು ಸಂಕಷ್ಟ ಬಂದಾಗ, ಇನ್ನೇನೋ ಸಮಸ್ಯೆ ಬಂದಾಗ ಅದನ್ನು ಫೇಸ್ ಮಾಡಕ್ಕಾಗಲ್ಲ ಅವ್ರಿಗೆ. ಸೊ ಈ ವಿಚಾರದ ಬಗ್ಗೆ
ಹೌದು. ಅದೇ ನಾವು ನಮ್ಮ ಜ್ಞಾನವನ್ನ ಯಾವ ರೀತಿ ಬೆಳೆಸ್ಕೋತೀವಿ ಅಂತ ನೀವ್ ಹೇಳಿದ್ರಲ್ಲ, ವ್ಯಕ್ತಿತ್ವ ಒಂದ್ ಕಡೆ ಆದ್ರೆ ಸಮಾಜವು ನೀವು ಹೇಳಿರೋ ಪ್ರಶ್ನೆಗೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಅಂದ್ರೆ ನೀವು ಮೊದಲು ಬೆಳೆಯೋದು ನಿಮ್ಮ ಕುಟುಂಬದಲ್ಲಿ, ನಂತರ ಈಗಿನ ಕಾಲದಲ್ಲಿ ಶಾಲೆಯಲ್ಲಿ, ಮತ್ತೆ ಅಲ್ಲಿ ಬೆಳೀತಾ ಬೆಳೀತಾ ಗ್ರಂಥಾಲಯಗಳಲ್ಲಿ ನಿಮ್ಮ ಬುದ್ಧಿ ಬೆಳೀತಾ ಹೋಗಬೇಕು. ಆಮೇಲೆ ಒಂದು ವ್ಯಕ್ತಿತ್ವ ಬರುತ್ತೆ. ಆದ್ರೆ ಈಗ ನಾವು ಮನರಂಜನಾ ಉದ್ಯಮ ತುಂಬಾ ಡಾಮಿನೇಟ್ ಆಗಿರೋದ್ರಿಂದ ಯೂಟ್ಯೂಬ್ಗಳ ಮುಖಾಂತರ ಅಥವಾ ಇನ್ಯಾವುದೋ ಒಂದು ಮುಖಾಂತರ, ಈ ರೀಲ್ಸ್ ಮುಖಾಂತರ, ಯಾಕೆಂದ್ರೆ ಬರೀ ಹಾಸ್ಯವನ್ನೇ ಅಥವಾ ಇನ್ನೊಂದು ವಿಕೃತಗಳನ್ನೇ ನಾವು ಮಾಡಿ ಬೆಳೀತಾ ಇರೋದ್ರಿಂದ ಏನಾಗ್ತಾ ಇದೆ, ವ್ಯಕ್ತಿತ್ವದಲ್ಲಿ ನಿಜವಾದ ತೂಕ ಬರ್ತಾ ಇಲ್ಲ, ಜೊಳ್ಳು ಆಗ್ತಾ ಇದೆ. ಬಹುತೇಕ ಈ ಸೀಡ್ಲೆಸ್ ವ್ಯಕ್ತಿತ್ವ ಅಂತ ಏನ್ ಹೇಳ್ತೀವಿ, ಸೀಡ್ಲೆಸ್ ಯುವ ಜನಾಂಗ ಬೆಳೀತಾ ಇದೆ. ಸೀಡ್ಲೆಸ್ ಅಂದ್ರೆ ನಿಮ್ಗೆ ಹಣ್ಣು ತರಕಾರಿಗಳಲ್ಲಿ ಮನುಷ್ಯರಲ್ಲಿ ಹೇಗ್ ಬರುತ್ತೋ ಹಾಗೆ ಬರ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಖಂಡಿತವಾಗ್ಲೂ ಅದನ್ನ ತಡ್ಕೊಳ್ಳುವ ತೂಕ ಇಲ್ಲ. ನೋಡಿ, ನೀವು ಆರೋಗ್ಯ 40 ವರ್ಷದ ಹಿಂದೆ ನಿಮ್ಗೆ ಮಕ್ಕಳು ತಂದೆ ತಾಯಿಯನ್ನ ಅಥವಾ ಅಜ್ಜ ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರೆ, ಇವಾಗ ಬಹುತೇಕ ಹಾಸ್ಪಿಟ್ಲ್ಗಳಲ್ಲಿ ಅಪ್ಪ ಅಮ್ಮ ಮಕ್ಕಳನ್ನೇ ಕರ್ಕೊಂಡು ಹೋಗ್ತಿದ್ದಾರೆ, ಮಕ್ಕಳನ್ನ ತೋರ್ಸಕ್ ಹೋಗ್ತಿದ್ದಾರೆ. ನನ್ನ ಮಗನಿಗೆ ಮೈ ಹುಷಾರಿಲ್ಲ, ಕಣ್ ಕಾಣಲ್ಲ, ಇನ್ನೊಂದು ಅಂತೆಲ್ಲ. ಯಾಕೆ ಈ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ, ನಾವು ಡೈಲ್ಯೂಟ್ ಆಗ್ತಾ ಇದೀವಿ. ಕೇವಲ ಮೌಲ್ಯಗಳಲ್ಲಿ ಮಾತ್ರ ಅಲ್ಲ, ಫಿಸಿಕಲಿ ಅಂಡ್ ಜಿಯೋಗ್ರಫಿಕಲಿ ಇದು ಬಹಳ ಇಂಪಾರ್ಟೆಂಟು. ಈ ಭೂಪ್ರದೇಶ ಇದೆಯಲ್ಲ, ಇದನ್ನ ಮಲಿನ ಮಾಡಿದ ಒತ್ತಡ ಏನಿದೆಯಲ್ಲ, ಅದು ನಮ್ಮ ಮನುಷ್ಯನ ಮೇಲೆ ಬೇಕು. ಯಾಕಂದ್ರೆ ಈ ಪ್ರಕೃತಿಯಲ್ಲಿ ನಾವು ಒಂದು ಸಣ್ಣ ಎಲ್ಲ ಪ್ರಾಣಿಗಳ ತರ ನಾವು ಒಂದು, ಪ್ರಕೃತಿ ಆರೋಗ್ಯಪೂರ್ಣವಾಗಿದ್ರೆ ಮನುಷ್ಯ ಜೀವಿನೂ ಆರೋಗ್ಯವಾಗಿರ್ತಾನೆ. ಆದ್ರೆ ಈಗ ಆಗ್ತಾ ಇಲ್ಲ. ಒಂದು ಚುನಾವಣೆಯಲ್ಲಿ ಹಣ ಇಲ್ಲದೆ ಆಗೋದಿಲ್ಲ, ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹಣ ಕೊಡದೆ ಏನು ಕೆಲಸ ಆಗೋದಿಲ್ಲ. ಯಾವುದೇ ಒಂದು ಮತ್ತೆ ಈ ಬೇರೆ ಬೇರೆ ಎಲ್ಲ ಮನೆಗಳಿಗೆ ಬರುತ್ತಲ್ಲ ಝೊಮ್ಯಾಟೊ ಅವು ಇವು ಎಲ್ಲ, ಅದು ಎಷ್ಟು ಅಂದ್ರೆ ಅನಾರೋಗ್ಯವಂತ ಇದ್ದಾಗ ದೈಹಿಕ ಶ್ರಮನೇ ಇಲ್ಲ, ಕೂತ್ ಕಡೆನೆ ಎಲ್ಲ ಬಂದ್ಬಿಡುತ್ತೆ. ನಿಮ್ಮ ಊಟ ತಗೋಬರ್ಬೇಕಾಗಿತ್ತು ಅನಾರೋಗ್ಯಗಳು ಮಾಡ್ಬೇಕಾದ್ರೆ. ಈಗ ಹಂಗಲ್ಲ, ಆರೋಗ್ಯವಂತರು ಕೂಡ ಮಾಡ್ತಾ ಇದ್ದಾರೆ. ಸಮಯವನ್ನ ಉಳಿಸ್ತಿದ್ದೀರಿ ಅನ್ನೋದು ನಿಜ. ಅಂದ್ರೆ ವೇಗ ಆಗ್ತಾ ಇದೆ, ಕಂಫರ್ಟ್ ಬರ್ತಾ ಇದೆ ಅಂತೇಳಿ. ಆದ್ರೆ ಆ ಸಮಯವನ್ನ ಯಾವ್ದಕ್ಕಾಗಿ ಉಪಯೋಗಿಸ್ತಿದ್ದೀರಿ ನೀವು? ಎಷ್ಟ್ರ ಮಟ್ಟಿಗೆ ನಿಮ್ಮ ನಿದ್ದೆಗೆ, ನಿಮ್ಮ ಊಟಕ್ಕೆ, ನಿಮ್ಮ ಕುಟುಂಬದವ್ರ ಜೊತೆ ಕಳೀತಾ ಇದ್ದೀರಿ? ಸೊ ಈ ಒತ್ತಡಗಳೇನಿದೆಯಲ್ಲ, ಈ ಒತ್ತಡಗಳನ್ನ ನಿಭಾಯಿಸ್ಬೇಕು ಅನ್ನೋದಾದ್ರೆ ಮತ್ತೆ ನಾವು ನಮ್ಮ ನಿಷ್ಠೆಯನ್ನ ಪ್ರಕೃತಿ ಎಡೆಗೆ ಮಾಡಬೇಕು, ದೇಹವನ್ನ ದಂಡಿಸ್ಬೇಕು. ಇವತ್ತು ಹುಲಿ ಬೇಟೆಯಾಡಿನೇ ತಿನ್ನುತ್ತೆ, ಅದಕ್ಕೆ ಯಾವುದು ಬಡ್ಡಿ ಬರೋದಿಲ್ಲ, ಬಾಡಿಗೆ ಬರೋದಿಲ್ಲ, ಇನ್ಯಾರ್ದು ಹಣ ಬರೋದಿಲ್ಲ. ಅದು ನಾಯಿನೂ ಕೂಡ ಬೀದಿ ನಾಯಿಗಳು ಕಷ್ಟಪಟ್ಟೆ ಮಾಡ್ತವೆ. ಮನುಷ್ಯ ಮಾತ್ರ ಸೋಫಾ ಸೆಟ್ ಹಾಕೊಂಡು ಟಿವಿ ಮುಂದೆ ಕೂತ್ಕೊಂಡು ಇನ್ನೊಬ್ರು ಯಾರೋ ತಂದಿದ್ದು ತಿನ್ಕೊಂಡು ದೇಹವನ್ನು ಕೂಡ ದಂಡಿಸದೆ, ದೇಹ ಮತ್ತು ಮನಸ್ಸನ್ನ ದಂಡಿಸದೆ ಮನರಂಜನಾ ಉದ್ಯಮಗಳನ್ನೇ ನಮ್ಮ ಬದುಕು ಅನ್ಕೊಂಡು, ನನಗೆ ಎಷ್ಟು ಕಂಫರ್ಟ್ ಇದೆ, ಎಷ್ಟು ಕಾರ್ ಇದೆ, ಎಷ್ಟು ಮನೆ ಇದೆ, ಯಾವ ರೀತಿಯ ಕಮೋಡ್ ಇದೆ, ಯಾವ ರೀತಿಯ ಇಟಾಲಿಯನ್ ಮಾರ್ಬಲ್ ಇರುವಂತಹ ಮನೆ ಇದೆ, ಕಿಚನ್ ಇದೆ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊತಿದೀವಲ್ಲ, ಅದರಿಂದ ಈ ಸಮಾಜ ನಿಜವಾಗ್ಲೂ ಒಂದು ರೀತಿ ಶಿಥಿಲತೆಗೆ ಹೋಗ್ತಿದೆ. ಆದ್ರೆ ಪೂರ್ತಿ ಇನ್ನೂ ಸತ್ತಿಲ್ಲ. ಈಗಲೂ ಕೂಡ ಮನುಷ್ಯನಿಗೆ ತನ್ನ ಸಮಸ್ಯೆ ಗೊತ್ತಾಗ್ತಾ ಇದೆ. ಇದನ್ನ ಪುನರ್ ರೂಪಿಸ್ಕೊಳ್ಳುವ ಎಲ್ಲ ಸಾಧ್ಯತೆಯೂ ಇದೆ. ನಿಮ್ಮಂಥವರು ಮಾಧ್ಯಮಗಳಲ್ಲೂ ಯುವಕರು ಭವಿಷ್ಯವನ್ನ ಒಳ್ಳೆ ರೂಪಿಸ್ಬೇಕಂದ್ರೆ ಮತ್ತೆ ಆ ವ್ಯಕ್ತಿತ್ವ ನಿರ್ಮಿತ ಸಮಾಜವನ್ನ, ಗ್ರಾಹಕ ಸಂಸ್ಕೃತಿಯನ್ನ ಹೋಗಿ ಶ್ರಮ ಸಂಸ್ಕೃತಿಯನ್ನ ಮಕ್ಕಳಿಗೆ ಹೇಳಿದ್ರೆ ಖಂಡಿತವಾಗ್ಲೂ ಈಗಲೂ ಕೂಡ ನಾವು ಈ ಒತ್ತಡದಿಂದ ಬರಬಹುದು. ಜನಸಂಖ್ಯೆ ಜಾಸ್ತಿ ಇರ್ಬೋದು, ಆದ್ರೆ ನಮ್ಗೆ ವ್ಯಕ್ತಿತ್ವಗಳಿಗೆ ಏನು ಸಮಸ್ಯೆ ಇಲ್ಲ. ಎಷ್ಟೇ ಜನ ಇದ್ರೂ ನೆಮ್ಮದಿಯಿಂದ ಬದುಕಬೇಕು. ಯುರೋಪ್ ದೇಶದ ಫಿನ್ಲ್ಯಾಂಡ್ ಅಂತ ಒಂದು ದೇಶ ಇದೆ, ನಾರ್ವೆ ಅಂತ ಒಂದು ದೇಶ ಇದೆ, ಸ್ವೀಡನ್ನು ಮತ್ತು ಬೆಲ್ಜಿಯಮ್ಮು, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್, ಇಲ್ಲಿ ನಾಗರಿಕತೆ ಹೆಚ್ಚು ಕಡಿಮೆ, ಭೂತಾನು ತುಂಬಾ ಇದೆ. ಅಂದ್ರೆ ನಾನು ಯಾಕೆ ಉದಾಹರಣೆ ಕೊಡ್ತಿದ್ದೀನಿ ಅಂದ್ರೆ, ಇದೇ ಭೂಮಿ ಮೇಲೆ ಇರೋ ದೇಶಗಳು. ನಾವು ಅಲ್ಲಿ ಕ್ರೈಮ್ ರೇಟ್ ಕಡಿಮೆ ಇದೆ, ಅಲ್ಲಿ ನೆಮ್ಮದಿ ಜಾಸ್ತಿ ಇದೆ, ಮತ್ತೆ ಅಲ್ಲಿ ಖುಷಿಯಾಗಿದ್ದಾರೆ ಜನರು, ಮೂಲಭೂತ ಸಮಸ್ಯೆಗಳ ಕೊರತೆ ಇರಲ್ಲ, ಆಮೇಲೆ ಎಜುಕೇಶನ್ ಸಮಸ್ಯೆ ಇರಲ್ಲ. ಆಮೇಲೆ ಇದಕ್ಕೆ ಪೂರಕವಾಗಿ ನೋಡಿ, ಇದು ಒಂದು ಜನರ ಸಮಸ್ಯೆಗಳು ದಾಖಲಾಟಗಳಾದ್ರೆ ನಮ್ಮ ವ್ಯವಸ್ಥೆ, ನಮ್ಮ ನಾಳುವಂತ ಪ್ರಭುತ್ವಗಳು, ಸರ್ಕಾರಗಳು ಈ ಆರ್ಥಿಕ ಅಸಮಾನತೆ ಮಾಡ್ತಿರುವಂತದ್ದು, ಆಮೇಲೆ ಜನರಿಗೆ ಒಂದು ಡಿಗ್ನಿಟಿ, ಕನಿಷ್ಠ ಬೇಸಿಕ್ ನೀಡ್ಸ್ ಅನ್ನ ಕೊಡದೇ ಇರುವಂತದ್ದು, ಆಮೇಲೆ ಜನರ ಯೋಚನೆಯನ್ನೇ ಪೈಲ್ಯೂಟ್ ಮಾಡೋದು. ಅಂದ್ರೆ ಅವರು ಪ್ರಜ್ಞಾ ಅಂದ್ರೆ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವ ಹಕ್ಕನ್ನ ಅಥವಾ ಮೆಂಟಾಲಿಟಿನೇ ಕಸ್ಕೊಳ್ಳುವಂಥದ್ದು, ಅವರ ಯೋಚನೆ ಮಾಡುವಂತ ಮನಸ್ಥಿತಿಯನ್ನೇ ಒಟ್ಟು ಫಾಲೋ ಒಂದ್ ರೀತಿ ನಾಯಿಗಳ ತರ, ಅದೇ ಸುಮ್ಮನೆ ಹಿಂಬಾಲಕರಾಗಿ ಮಾಡ್ಬೇಕು ಅನ್ನೋ ತರದ್ದು. ಇದು ಕೂಡ ಒಂದ್ ರೀತಿಯ ವೈಫಲ್ಯ ಅಂತ ಹೇಳಿ ಈ ಪ್ರಭುತ್ವಗಳು ಕೂಡ ನಮ್ಮನ್ನ ಹಾಳು ಮಾಡ್ತಾ ಇದ್ದಾವೆ ಅಂತ. ಹೌದು, ಕಾರ್ಪೊರೇಟ್ ಸಂಸ್ಕೃತಿ ಮತ್ತು ರಾಜಕೀಯ ಅದೆರಡೂ ಕೂಡ ಅದೇ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ. ರಾಜಕಾರಣಿಗಳು ಕೂಡ ಎಲ್ಲ ಆ ನಿಟ್ಟಿನಲ್ಲಿ ಮಾಡ್ತಾ ಇಲ್ಲ.
ಕೆರೆ ಕಟ್ಟೆಗಳು, ಮೊದಲು ನಾವು ಇತಿಹಾಸದಲ್ಲಿ ಓದ್ತಾ ಇದ್ವಿ, ಆ ರಾಜ ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ, ರಸ್ತೆಯುದ್ದಕ್ಕೂ ಸಾಲು ಮರಗಳನ್ನು ಹಾಕಿದ್ದ, ಎಲ್ಲ ಸಂಸ್ಕೃತಿಯನ್ನು ಬೆಂಬಲಿಸ್ತಾ ಇದ್ದಂತ. ಈಗ ಹಂಗಲ್ಲಲ್ಲ. ನೀವು ಒಂದು ಯಾವ್ದೋ ಒಂದು ಸಿನಿಮಾದಲ್ಲಿ ಒಂದು ಹೇಳ್ತಾರೆ, ಮೊದಲು ಊರುಗಳಿಗೆ ರಸ್ತೆ ಮಾಡ್ತಾ ಇದ್ರಂತೆ, ಈಗ ರಸ್ತೆ ಮಾಡಕ್ಕೆ ಊರುಗಳನ್ನೇ ಒಡೆದಾಗ್ತಾ ಇದ್ದಾರೆ. ರಸ್ತೆ ಮಾಡಕ್ಕೆ ಊರುಗಳನ್ನೇ ಹೊಡೆದಾಗ್ತಾ ಇದ್ದಾರೆ. ಎಂತ ಅದ್ಭುತ ಮಾತದು. ಸೊ ಅದಕ್ಕೆ ರಾಜಕಾರಣಿಗಳು ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಹಸಿರು ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ಈ ನೀವು ಪ್ರಕೃತಿ ಜೊತೆ ಮನುಷ್ಯ ಎಷ್ಟಿರ್ತಾನೆ ಅಷ್ಟು ಮಾನವೀಯಾಗಿರ್ತಾನೆ. ಇವತ್ತಿಗೂ ನಾವು ಕುವೆಂಪು ಅಂತ ಸಾಹಿತಿಯನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇಂದ್ರೆ ಅವರಂತ ಸಾಹಿತ್ಯ ನೋಡಕ್ ಆಗ್ತಾ ಇಲ್ಲ, ಕಾರಂತರಂತವ್ರನ್ನ ನೋಡಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಬದುಕಿನ ಅನುಭವವೇ ಇಲ್ಲ. ನಾವೆಲ್ಲವೂ ಟೊಳ್ಳಾಗಿ ಪೇಲವವಾಗಿ ಏನೋ ಬೆಳಗ್ಗೆ ಬರ್ತೀವಿ, ಯಾವುದೋ ಒಂದು ಸ್ಕೂಲ್ಗೆ ಹೋಗ್ತೀವಿ, ಯೂನಿಫಾರ್ಮ್ ಹಾಕೋತೀವಿ, ಇನ್ಯಾವುದೋ ಒಂದು ಜಂಕ್ ಫುಡ್ ಕೊಡ್ತಾರೆ, ಹೀಗೆ ನಾವು ಬೆಳೀತಾ ಇದೀವಿ ಹೊರತುನು ನಮ್ಮ ಬೆವರು ಈಚೆ ಬರ್ತಾ ಇಲ್ಲ. ಯಾರೋ ಒಂದಷ್ಟು ಜಿಮ್ಗಳಿಗೆ ಹೋಗಿ ಅವರು ಆರ್ಟಿಫಿಷಿಯಲ್ ಆಗಿ ಮಾಡ್ತಾರೆ ಹೊರತು ಸಹಜತೆಯಿಂದ ನಾವು ದೂರ ಹೋಗ್ತಿದೀವಲ್ಲ, ಇದು ನಮ್ಮೆಲ್ಲರ ದುರಂತಕ್ಕೆ ಕಾರಣ. ಅದ್ರ ದುಷ್ಪರಿಣಾಮಗಳನ್ನ ಈಗ ಎದುರಿಸ್ತಿದೀವಿ ನಾವು. ಇವಾಗ ರೈತ ಹೋರಾಟಗಾರರು ಎಂ ಡಿ ನಂಜನಸ್ವಾಮಿ ಅವರೆಲ್ಲ ಹೇಳ್ತಾರೆ, ಬೇಡ ನೀವು ಬೇರೆ ಬೇರೆ ಇದಕ್ಕೆ ಹೋಗ್ಬೇಡಿ, ಶ್ರಮ ಸಂಸ್ಕೃತಿಯನ್ನು ಇಟ್ಕೊಳ್ಳಿ, ಇದು ರೈತರ ಬೆನ್ನೆಲುಬು, ನಮ್ಮ ಹಣವನ್ನ ನಾವೇ ದುಡ್ದು ನಾವೇ ತಿನ್ಬೇಕು. ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಗ್ರಾಮ ಸ್ವರಾಜ್ಯಗಳ ಕನಸುಗಳನ್ನ ಹೇಳ್ತಾರೆ. ಈಗ ನಾವೆಲ್ಲ ಮಾತಾಡ್ತಿದೀವಿ, ಅದೇ ಗ್ರಾಮ ಸ್ವರಾಜ್ಯಗಳಾಗಿದ್ದಿದ್ರೆ ಇವತ್ತು ಈ ನಗರೀಕರಣಕ್ಕೆ ಬಂದು ಅಲ್ಲಿರುವ ಸ್ವಾಭಿಮಾನಿ ರೈತ ಇಲ್ಲಿ ಬಂದು ಸೆಕ್ಯೂರಿಟಿ ಆಫೀಸರ್ ಆಗೋದು ಬೇಕಾಗಿರ್ಲಿಲ್ಲ. ಆ ಸೆಕ್ಯೂರಿಟಿ ಆಫೀಸರ್ ಆಗಿ ಯಾರಿಗೆ ಸೆಕ್ಯೂರಿಟಿ ಆಗಿದ್ರಿ? ಕಳ್ಳರಿಗೆ, ದುಷ್ಟರಿಗೆ, ಭ್ರಷ್ಟರಿಗೆ ನೀವು ಸೆಕ್ಯೂರಿಟಿ ಕೊಡುವಂತ ಪರಿಸ್ಥಿತಿ ನಮ್ಮ ರೈತನಿಗೆ ಬಂದಿದೆಯಲ್ಲ, ಇದು ನಿಜವಾಗ್ಲೂ ದುರಂತ ಆಗಿದೆ. ಅದನ್ನ ಮತ್ತೆ ನಾವು ಮರಳಿ ಪಡಿಬೇಕು. ಮರಳಿ ಮಣ್ಣಿಗೆ ಅಂತಾರಲ್ಲ, ಹಾಗೆ ಖಂಡಿತವಾಗ್ಲೂ ನಾವು ಮರಳಿ ಆ ಶ್ರಮ ಸಂಸ್ಕೃತಿಗೆ ಹೋದ್ರೆ ಖಂಡಿತವಾಗ್ಲೂ ಆಗ್ತೀವಿ. ಅಂದ್ರೆ ನಾನಿಲ್ಲಿ ಫಿಲಾಸಫಿ ಹೇಳ್ತಾ ಇಲ್ಲ, ಸನ್ಯಾಸವನ್ನು ಹೇಳ್ತಾ ಇಲ್ಲ. ಆರ್ಥಿಕ ಅಭಿವೃದ್ಧಿ ಏನಕ್ಕೆ ಬೇಕು ಅಂದ್ರೆ ಮನುಷ್ಯನ ನಿಜವಾದ ಘನತೆ ಕಾಪಾಡೋದಕ್ಕೆ ಆರ್ಥಿಕ ಅಭಿವೃದ್ಧಿ, ಹಾಳಾಗೋದಕ್ಕೆ ಅಲ್ಲ. ಪ್ರಕೃತಿಯೊಂದಿಗೆ ನಾವು ಬೆಳೆಯೋಣ. ನಮಗೂ ಇವತ್ತು ಅಮೆರಿಕ ಇದೆ, ಚೈನಾ ಇದೆ, ಅವರೆಲ್ಲ ಬೆಳೆಯುವಾಗ ನಾವು ಯಾಕೆ? ಆದ್ರೆ ಅದು ಹಂಗಲ್ಲ. ಅಮೆರಿಕ ಮತ್ತು ಚೈನಾ ಜನಸಂಖ್ಯೆಗೆಲ್ಲ ಯೋಚನೆ ಮಾಡಿದಾಗ ಭಾರತದ ಆತ್ಮಹತ್ಯೆ, ಅಪಘಾತ, ಅನಾಹುತಗಳು, ಅಪರಾಧಗಳು ತುಂಬಾ ಜಾಸ್ತಿ ಇದೆ. ಸೊ ಆ ಕಾರಣಕ್ಕೆ ನಾವು ಈ ಸ್ವತಂತ್ರ ಭಾರತದ ಪ್ರಧಾನಿಗಳು ಹೇಳ್ದಾಗೆ 47ನೇ ಇಸ್ವಿ ಅಷ್ಟೊತ್ತಿಗೆ ವಿಕಸಿತ ಭಾರತ ಆಗ್ಬೇಕು ಅಂದ್ರೆ ಕೇವಲ ವಸ್ತು ಸಂಸ್ಕೃತಿ ಅಲ್ಲ, ಮಾನವನ ಘನತೆಯನ್ನ, ಬದುಕುವ ಹಕ್ಕನ್ನ ಕಾಪಾಡಿದ್ರೆ ಮಾತ್ರ ಆ ನಿಟ್ಟಿನಲ್ಲಿ ಸಾಧನೆ ಮಾಡ್ತೀವಿ. ವಸ್ತು ಸಂಸ್ಕೃತಿಗೆ ಹೋದ್ರೆ ನಮ್ಮ ದೇಶ ಕೂಡ ಯಾವತ್ತು ಬೇಕಾದ್ರೂ ಕೊಲ್ಯಾಪ್ಸ್ ಆಗ್ತದೆ. ಎಸ್ ಸರ್, ನಾವು ಬಹುಶಃ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ತಲುಪಿದೀವಿ ಅಂತ ಕಾಣುತ್ತೆ. ಈಗ ಒಬ್ಬ ಒಳ್ಳೆ ಅಂದ್ರೆ ಒಬ್ಬ ಮನುಷ್ಯ ಒಂದು ಆರೋಗ್ಯಯುತವಾದ ಜೀವನ ನಡೆಸೋಣ ಅಂತ, ಸಿಟಿಲಿ ಇರ್ಬೋದು, ಹಳ್ಳಿಲಿ ಇರ್ಬೋದು, ಅವನು ಒಂದ್ ರೀತಿ ಮೆಂಟಲಿ ಅಂದ್ರೆ ಮಾನಸಿಕವಾದ ಸ್ಥಿತಿಮತಿಯನ್ನ ಕಾಯ್ದುಕೊಳ್ಳೋದು, ದೈಹಿಕವಾದ ಮತ್ತು ಮಾನಸಿಕವಾದ ಆರೋಗ್ಯವನ್ನ ಕಾಪಾಡ್ಕೊಳ್ಳುವಂಥದ್ದು, ಮತ್ತೆ ಅವನ ಅಭಿರುಚಿಗಳು, ಸಾಹಿತ್ಯ, ಸಂಗೀತ, ಇವೆಲ್ಲವನ್ನು ಕೂಡ ಒಂದು ಒಳ್ಳೆ ಆರೋಗ್ಯವಂತ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಅಥವಾ ಆರೋಗ್ಯವಂತವಾಗಿ ಬದುಕೋದಿಕ್ಕೆ, ಸಮಾಜದ ಜೊತೆ ನೆಮ್ಮದಿಯಾಗಿ ಬದುಕೋದಿಕ್ಕೆ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡ್ಬೋದು ಅಂದ್ರೆ, ಹಂಗಂತೇಳಿ ನಾವು ಎಲ್ಲವನ್ನು ಬಿಟ್ಟು ಬದುಕಬೇಕು ಅಂತಲ್ಲ, ಇರುವ ವ್ಯವಸ್ಥೆ ಒಳಗಡೆ ಅವನು ನೆಮ್ಮದಿಯನ್ನು ಕಂಡುಕೊಳ್ಳೋದು ಹೇಗೆ, ಮತ್ತೆ ಅವನು ಪ್ರಗತಿಯನ್ನ ಸ್ವಲ್ಪ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದು, ಆರೋಗ್ಯವನ್ನ ರೂಪಿಸ್ಕೊಳ್ಳೋದು ಹೇಗೆ, ಏನು ಟಿಪ್ಸ್ ಕೊಡ್ತೀರಿ ಸರ್? ಏನ್ ಹೇಳಕ್ಕೆ ಬಯಸ್ತೀರಿ ಅಂತ ಇರುವ ಜಂಜಡಗಳ ನಡುವೆ? ಮೊದಲನೇದಾಗಿ ನಾನು ಹೇಳುವುದು ಸುಮಾರು 18-20 ವರ್ಷದ ಮೇಲ್ಪಟ್ಟವ್ರಿಗೆ, ಯಾಕಂದ್ರೆ ಮಕ್ಕಳಿಗೆ ನಾವೇನಿನ್ನು ಹೇಳಲಿಕ್ಕೆ ಆಗೋದಿಲ್ಲ. 18-20 ವರ್ಷ ಮೇಲ್ಪಟ್ಟವ್ರಿಗೆ ನನ್ನ ಮಾತಾಗುತ್ತೆ. ನಮಗೆ ಸುಮಾರು ಒಂದು 2000ದಿಂದ 3000 ವರ್ಷದಷ್ಟು ಇತಿಹಾಸ ಇದೆ, ಮನುಷ್ಯನ ಇತಿಹಾಸ ಇದೆ. ಅದು ಭಾರತಕ್ಕೂ ಅಷ್ಟೇ, ಪ್ರಪಂಚಕ್ಕೆ ಅಷ್ಟೇ. ಸೊ ಆ ಇತಿಹಾಸದಿಂದ ನಾವು ಏನೆಲ್ಲ ಪಡ್ಕೊಂಡ್ ಬಂದಿದ್ದೀವಿ, ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಯೋಚಿಸುವ ಶಕ್ತಿ ಬಹುತೇಕ ನಮ್ಗೆಲ್ರಿಗೂ ಇದೆ. 18-20 ವರ್ಷ ಯಾರಿಗೆ ದಾಟುತ್ತಾರೆ ಅವ್ರಿಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅನ್ನೋದು ಗೊತ್ತಿದೆ. ಆಗ ನಮ್ಮ ಆಯ್ಕೆಗಳು ಹೆಚ್ಚು ಕಡಿಮೆ ಒಳ್ಳೆ ಕಡೆನೆ. ಈಗ ನಿಮ್ಗೆ ಉದಾಹರಣೆಗೆ ಪೆಪ್ಸಿ ಮತ್ತು ಎಳನೀರಿನ ನಡುವೆ ಯಾವುದು ಒಳ್ಳೇದು ಅನ್ನುವುದು ನಿಮ್ಮ ಮುಂದೆ ಖಂಡಿತವಾಗ್ಲೂ ಇದೆ. ಅದನ್ನ ನೀವು ಆಯ್ಕೆ ಮಾಡೋದು. ಸುಳ್ಳು ಹೇಳೋದು ಮತ್ತು ನಿಜ ಹೇಳೋದ್ರ, ಸತ್ಯ ಹೇಳೋದ್ರ ನಡುವೆ ಯಾವುದು ಒಳ್ಳೇದು ಅನ್ನೋದು ನಿಮ್ಮ ಮುಂದೆ ಇದೆ. ಸಂಧಾನ ಮಾಡಿಕೊಂಡು ಸಹಕಾರ ಮಾಡೋದ, ದ್ವೇಷ ಅಸೂಯೆಗಳ ಮಧ್ಯೆ ಯಾವುದು ಒಳ್ಳೇದು ಅನ್ನೋದು ಇದೆ. ಈಗ ಒಂದು ಜಮೀನು ವಿವಾದ ಬರಲ್ಲ ಅಂತಲ್ಲ, ಬರುತ್ತೆ. ಅಣ್ಣ ತಮ್ಮಂದ್ರ ಮಧ್ಯೆ ಬರುತ್ತೆ. ನೀವು ಇನ್ಯಾರನೋ ಮಧ್ಯಸ್ಥಿಕೆದಾರನ್ನ, ಹಿರಿಯರನ್ನ, ಮನೆಯವರನ್ನ ಕೂರಿಸ್ಕೊಂಡು ಆ ಸಮಸ್ಯೆಯನ್ನ ಬಗೆಹರಿಸ್ಕೊಂಡ್ಬಿಟ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ನೀವು ಕೋರ್ಟ್ಗೆ ಹೋಗಿ ಆ ನ್ಯಾಯಾಧೀಶರಿಗೆ ಪಾಪ ನಮ್ಮ ಸಮಸ್ಯೆ ಗೊತ್ತಿರಲ್ಲ, ನಾವು ಅದನ್ನ ಕೋರ್ಟ್ಗೆ ಹಾಕಿ ಅವರು 15-20 ವರ್ಷ ಅಲಿಸಿ ಇನ್ನು ಲಾಯರಿಗೆ ನಾವು ದುಡ್ಡು ಕೊಟ್ಟು ಹಾಗೆ ಮಾಡೋದಾದ್ರೆ ಹೇಗೆ? ನೀವು ಊಟ ಮಾಡಿದ್ದು ಡೈಜೆಷನ್ ಆಗ್ಬೇಕು ಅಂದ್ರೆ ನೀವು ಶ್ರಮ ಪಡ್ಬೇಕು.
ಬೆಳಿಗ್ಗೆ 8 ಗಂಟೆವರೆಗೂ ನೀವು ಮಲಗಿದ್ರೆ ಹೇಗೆ? ಪ್ರಾತಃ ಕಾಲದಲ್ಲಿ ನೀವು 5:30, 6 ಗಂಟೆಗೆ ನಿಮ್ಮ ಕೆಲಸ ಏನೇ ಇರಲಿ ಎದ್ದು ನೀವು ನಿಮ್ಮ ದೇಹವನ್ನ 1 ಗಂಟೆ ಅಥವಾ 2 ಗಂಟೆ ದಣಿಸ್ಬೇಕು. ಯಾಕೆಂದ್ರೆ ಹಳ್ಳಿಯಲ್ಲಾದ್ರೆ ಕೃಷಿ ಮಾಡ್ತಿದ್ರಿ, ಈಗ ನಗರಗಳಲ್ಲಿ ಕೃಷಿ ಮಾಡಕ್ ಅವಕಾಶ ಇಲ್ಲ. ಜಿಮ್ಗನ ಹೋಗಿ, ಗ್ರೌಂಡ್ಗನ ಹೋಗಿ. ಸೊ ನಿಮ್ಮ ದೇಹವನ್ನ ಮಾಡಿ. ಮನಸ್ಸು ಸ್ವಲ್ಪ ಒತ್ತಡಕ್ಕೆ ಒಳಗಾಗುತ್ತೆ, ಧ್ಯಾನವನ್ನ ಮಾಡಿ. ಆಹಾರದಲ್ಲಿ ನಿಮ್ಗೆ ಗೊತ್ತಿದೆ ಜಂಕ್ ಯಾವುದು, ಎಣ್ಣೆ, ತುಪ್ಪ, ಸಕ್ಕರೆ, ಉಪ್ಪು ಜಾಸ್ತಿ ತಿಂದ್ರೆ ಆರೋಗ್ಯಕ್ಕೆ ಹಾನಿ ಅಂತ ಡಾಕ್ಟರ್ಗಳು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಸೊ ಅದನ್ನ ನಿಯಂತ್ರಿಸ್ಕೊಳ್ಳಿ. ಈಗ ಪಾರ್ಟಿಗಳು ಜಾಸ್ತಿ ಆಗುತ್ತೆ, ಪ್ರತಿನಿತ್ಯ ಬರ್ತ್ಡೇಗೂ ಪಾರ್ಟಿ, ಎಂಗೇಜ್ಮೆಂಟ್ಗೂ ಪಾರ್ಟಿ, ಬೇರೆ ಬೇರೆ ಅದಕ್ಕೆಲ್ಲ ಪಾರ್ಟಿ ಆಗುತ್ತೆ. ಸೊ ಪಾರ್ಟಿಗೆ ಹೋಗಿ ಎಲ್ಲನೇ ಹೋಗಿ ನಾನು ಜಾಸ್ತಿ ಲಿಮಿಟ್ ಮೀರಿ ತಿಂದ್ರೆ ಅಥವಾ ಲಿಮಿಟ್ ಮೀರಿ ನನ್ನ ವರ್ತನೆ ಮಾಡಿದ್ರೆ ನನಗೆ ಆರೋಗ್ಯಕ್ಕೂ ತೊಂದರೆ, ಮನಸ್ಸಿಗೂ ತೊಂದರೆ. ಅದನ್ನ ನಿಯಂತ್ರಿಸ್ಕೊಳ್ಳಿ. ಸೊ ಹೀಗೆ ಒಳ್ಳೇದು ಮತ್ತು ಕೆಟ್ಟದರ ನಡುವೆ ದುಡ್ಡಿಸ್ಕೊಂಡು ನಾವು ಯಾರಿಗಾದ್ರೂ ಮತ ಹಾಕಿದ್ರೆ, ನಮ್ಮ ಜಾತಿಯವನಿಗೆ ಮತ ಹಾಕಿದ್ರೆ, ಇನ್ಯಾರೋ ಧರ್ಮಾಂಧನಿಗೆ ಮತ ಹಾಕಿದ್ರೆ ಅದು ಈ ಸಮಾಜ ಕೆಡುತ್ತೆ ಅನ್ನೋದು ಗೊತ್ತಿದೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ಒಳ್ಳೇದು ಮತ್ತು ಕೆಟ್ಟದ ಮಧ್ಯೆ ವಿವೇಕಾನಂದರು ಅದನ್ನ ಚಿಕಾಗೋ ಭಾಷಣದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ನಾವೆಲ್ಲ ಬಾವಿ ಕಪ್ಪೆಗಳಾಗಿದ್ದೀವಿ, ಸಮುದ್ರ ಕಪ್ಪೆಗಳಾಗಿ. ಇದೊಂದೇ, ಅದನ್ನೇ ವಚನ ಸಾಹಿತ್ಯದಲ್ಲೂ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡ. ಅಂದ್ರೆ ನಿಮ್ಮ ಜ್ಞಾನ ಬಂತು ಅಂದ್ರೆ ನಾನು ಬುದ್ಧಿವಂತ ಆದಂತಲ್ಲ, ನಿಮ್ಮ ಜ್ಞಾನದಿಂದ ನಿಮ್ಮೊಳಗಡೆ ಇರುವ ಅಜ್ಞಾನವನ್ನ ನೀನು ಮಾಡು ಅಂತೇಳಿ. ಅಂದ್ರೆ ಅಷ್ಟು ವಿನಯವನ್ನ ಅವ್ರು ಮಾಡ್ತಾರೆ. ಆಮೇಲೆ ಅತಿಥಿ ಸತ್ಕಾರ ಕಳೀರಿ, ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ. ಅಂದ್ರೆ ನೀವು ಯಾರೇ ಅತಿಥಿಗಳು ಬಂದ್ರೆ ಅದು ನನ್ನ ಪ್ರಾಣಕ್ಕಿನ್ನ ಅನ್ನುವಂತಹ ಮನುಷ್ಯ ಸಂಬಂಧಗಳಿಗೆ ಹೆಚ್ಚು ಮಹತ್ವವನ್ನ ಕೊಡಿ. ಹಣ ಬೇಕು, ಶ್ರಮ ಪಡುವ ಹಣಕ್ಕೆ ನೀವು ಖಂಡಿತವಾಗ್ಲೂ ಶ್ರಮ ಪಟ್ಟು ಎಷ್ಟೇ ಕೋಟಿ ಮಾಡಿ, ಆದ್ರೆ ಕೆಟ್ಟ ಹಣಕ್ಕೆ ಕೈ ಹಾಕಬೇಡಿ. ಒಬ್ಬ ಸರ್ಕಾರಿ ಅಧಿಕಾರಿ 2 ಲಕ್ಷ ಸಂಬಳದಲ್ಲೂ ಬದುಕಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀನು 20 ಲಕ್ಷ ಕೊಟ್ಟರು ನಿನ್ ಕೈಯಲ್ಲಿ ಬದುಕಕ್ಕಾಗಲ್ಲ. ಯಾಕೆಂದ್ರೆ ಹಣ ಒಂದು ಸಾಧನ, ಆಗ್ಲೇ ಹೇಳ್ದಾಗೆ. ಸೊ ಅದರಿಂದ ಸರಳತೆ ಅಥವಾ ಬಡತನ ಅಂತ ನಾನು ಹೇಳ್ತಾ ಇಲ್ಲ, ಸಹಜತೆಯನ್ನ ನೋಡಿ. ಪರಿಸರ ಹೇಗಿದೆ, ಪ್ರಕೃತಿ, ಒಂದು ಮನೆ, ಒಳ್ಳೆ ನಿದ್ದೆ ಬರಬೇಕು, ಒಳ್ಳೆ ಆರೋಗ್ಯವಾಗಿರ್ಬೇಕು, ಇದಕ್ಕೆ ಮಹತ್ವ ಕೊಡಿ. ಇನ್ನು ಸ್ವಲ್ಪ ಜಾಸ್ತಿ ಹಣ ಬಂದ್ರೆ ಬೇರೆ ಮಾಡಿ, ಸಮಾಜನೂ ಇದೆ. ಇನ್ನು ನಮಗೆ ಕಾಣದ ಬಡವರು ಇದ್ದಾರೆ. ಸಮಾಜ ಸೇವೆಯ ಮುಖಾಂತರ, ಪರಿಸರವನ್ನ ಉಳಿಸೋದ್ರ ಮುಖಾಂತರ, ಲಲಿತ ಕಲೆಗಳಲ್ಲಿ ನಿಮ್ಮನ್ನ ತೊಡಗಿಸೋದ್ರ ಮುಖಾಂತರ ನೀವು ನೆಮ್ಮದಿಯನ್ನ ಕಾಣಬಹುದು. ಅದನ್ನ ಹೊರತುಪಡಿಸಿ ಎಲ್ಲ ದುರಾಸೆಗಳು, ಎಲ್ಲ ಎಕ್ಸ್ಟ್ರಾಗಳು ನಿಮ್ಗೆ ಖಂಡಿತವಾಗ್ಲೂ ದೇಹಕ್ಕೆ ಮತ್ತು ಮನಸ್ಸಿಗೆ, ಸಮಾಜಕ್ಕೆ ಅನಾರೋಗ್ಯಕರವಾಗಿರುತ್ತೆ. ಇತಿಹಾಸ ನಿಮ್ಮ ಮುಂದೆನೇ ಇದೆ, ಒಳ್ಳೇದು ಕೆಟ್ಟದ್ದು ನಿಮ್ಮ ಮುಂದೆನೇ ಇದೆ, ಆಯ್ಕೆ ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತೀನಿ. ತುಂಬಾ ಸಂತೋಷ ಸರ್. ತುಂಬಾ ನುಡಿಮುತ್ತುಗಳು ಅಂತಾನೆ ಕರಿಬಹುದು. ಒಂದು ಪ್ರಜ್ಞಾಪೂರ್ವಕವಾದಂತಹ ಮಾತುಗಳು. ಇವತ್ತಿನ ಈ ಜಂಜಾಟದ ಬದುಕಲ್ಲಿ ಮನುಷ್ಯ ಅನೇಕ ವಿಕೃತಿಗಳಿಗೆ ಒಳಗಾಗ್ತಾ ಇದ್ದಾನೆ, ಮತ್ತೆ ಅವನು ವಿಕೃತಿಯನ್ನ ಮಾಡ್ಕೊಳ್ತಾ ಇದ್ದಾನೆ. ಬದುಕು ಬಹಳ ದೊಡ್ಡದು, ಅದನ್ನ ಅನುಭವಿಸಬೇಕು. ಈ ಕಣಿವೆಯವರು ಚೆನ್ನವೀರ ಕಣಿವೆಯವರಿಗೆ 3 ದಿನದ ಬಾಳ ಅದು ಗಮಗಮಿಸುವಂತಿರ್ಬೇಕು ಅನ್ನೋ ನೆಲೆಯಲ್ಲಿ ವಿವೇಕಾನಂದ ಸರ್ ತುಂಬಾ ಚೆನ್ನಾಗಿ ತಮ್ಮ ಅನುಭವದ ಬುತ್ತಿಗಳನ್ನ, ಜ್ಞಾನದ ದರ್ಶನವನ್ನ ಮತ್ತೆ ಪ್ರಜ್ಞೆಯನ್ನ ಹಂಚಿಕೊಂಡಿದ್ದಾರೆ. ಬಹುಶಃ ಎಲ್ಲ ಒಂದೊಂದು ಮಾತುಗಳನ್ನು ನಮ್ಮ ಬದುಕಲ್ಲಿ ನಾವು ಅಳವಡಿಸ್ಕೊಂಡ್ರೆ ಜೀವನ ಅತ್ಯಂತ ಅರ್ಥಪೂರ್ಣ, ಆರೋಗ್ಯಪೂರ್ಣ ಮತ್ತು ನೆಮ್ಮದಿದಾಯಕ ಮತ್ತೆ ಜೀವನೋತ್ಸಾಹದಾಯಕವಾಗಿರುತ್ತೆ. ಬದುಕು ಬಹಳ ಸುಂದರ ಅನ್ಸುತ್ತೆ. ಸೊ ಈ ನೆಲೆಯಲ್ಲಿ ವೀಕ್ಷಕರು ಅಥವಾ ಎಲ್ಲ ನೋಡುವಂತಹ ಎಲ್ಲ ವೀಕ್ಷಕರಿಗೆ ಇದು ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ವಿವೇಕಾನಂದ ಸರ್ ನಮ್ಮ ಈ ತ್ರಿವರ್ಣ ನ್ಯೂಸ್ನ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಚರ್ಚೆಯಲ್ಲಿ ಒಂದು ಚಿಕಿತ್ಸಕ ರೂಪದಲ್ಲಿ ನಿಮ್ಮ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ, ನೀವು ಚರ್ಚೆ ಮಾಡಿದ್ದಕ್ಕೆ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು HK ವಿವೇಕಾನಂದ ಸರ್ ಅವರ ನುಡಿಮುತ್ತುಗಳು, ಅವರ ಒಂದು ಜ್ಞಾನ ದರ್ಶನ. ಈ ನೆಲೆಯಲ್ಲಿ ನಮ್ಮ ಬದುಕನ್ನ ನಾವೆಲ್ಲ ಒಂದು ರೀತಿ ಅರ್ಥಪೂರ್ಣಗೊಳಿಸ್ಕೊಳ್ಳೋಣ. ನಮ್ಮ ಬದುಕನ್ನ ಸಾಹಿತ್ಯ, ಸಂಸ್ಕೃತಿ ಮತ್ತೆ ಹೀಗೆ ಪ್ರಕೃತಿಯೊಂದಿಗೆ ನಾವು ನಮ್ಮ ಬದುಕನ್ನ ಸೇರಿಸ್ಕೊಂಡ್ರೆ ನೆಮ್ಮದಿದಾಯಕ ಆಗಿರುತ್ತೆ. ಈ ಒಂದು ಚರ್ಚೆ ನಿಮಗೆ ಒಂದು ರೀತಿ ನೆಮ್ಮದಿ ಮತ್ತೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತಷ್ಟು ಚರ್ಚೆ ಅಂದ್ರೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.